ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ನ ಫಸ್ಟ್ ಚಾಪ್ಟರ್ ವಾಟ್ಸ್ ಇನ್ ನೇಮ್, ಹೆಸರಲ್ಲಿ ಏನಿದೆ ಅನ್ನೋವಂಥ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಎ ಲಾಂಗ್ ಟೈಮ್ ಅಗೋ ದೆರ್ ವಾಸ್ ಎ ಕೌಹರ್ಡ್ ಫ್ಯಾಮಿಲಿ ಇನ್ ತಾರಕೇಶ್ವರ್. ತಾರಕೇಶ್ವರ್ ಅನ್ನೋಂಥ ಒಂದು ಊರಲ್ಲಿ ಒಂದು ಕೌಹರ್ಡ್ ಫ್ಯಾಮಿಲಿ ಇತ್ತು. ಸೊ ಕೌಹರ್ಡ್ ಅಂದರೆ ದನ ಸಾಕುವಂಥ, ದನ ಮೇಯಿಸುವಂಥ ಒಂದು ಫ್ಯಾಮಿಲಿ ಇತ್ತು. ಎವ್ರಿ ಡೇ ದೇಬಾ ಆ್ಯಂಡ್ ದೀಪ್ ಟುಕ್ ದಿ ಕೌಸ್ ಔಟ್ ಫಾರ್ ಗ್ರೇಸಿಂಗ್. ಇಬ್ಬರು ಹುಡುಗರು ಇರ್ತಾರೆ, ದೇಬಾ ಮತ್ತು ದೀಪ್ ಅಂತ. ಆ ಊರಲ್ಲಿ ಅವ್ರೇನು ಮಾಡ್ತಾ ಇರ್ತಾರೆ, ಹಸುಗಳನ್ನ ಹೊರಗಡೆ ಗ್ರೇಸಿಂಗ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅಂದರೆ ಮೇಯಿಸೋದಕ್ಕೆ ಹುಲ್ಗಾವಲ್ಗೆ ಅಥವಾ ಕಾಡಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ದೇ ಯೂಸ್ಡ್ ಟು ರಿಟರ್ನ್ ಇನ್ ದಿ ಲೇಟ್ ಈವ್ನಿಂಗ್ ಟುಗೆದರ್ ವಿತ್ ಆಲ್ ದಿ ಕೌಸ್. ಸೊ ಎಲ್ಲ ಹಸುಗಳನ್ನ ಕರ್ಕೊಂಡವರು ಸಂಜೆ ಸೂರ್ಯ ಮುಳುಗುವಂಥ ಟೈಮಲ್ಲಿ ಅವರು ಮನೆಗೆ ಬರ್ತಾಯಿದ್ರು. ಒನ್ ಡೇ ದೇಬಾ ಆಸ್ಕ್ಡ್. ಸೊ ಒಂದಿನ ದೇಬಾ ಕೇಳ್ತಾಳೆ, ಏನಂತ, ಹೌ ಡು ವಿ ನೋ ದಟ್ ವಿ ಹ್ಯಾವ್ ನಾಟ್ ಲಾಸ್ಟ್ ಎನಿ ಕೌಸ್? ಅಂದರೆ ನಾವು ಎಷ್ಟು ಹಸುಗಳನ್ನ ಕರ್ಕೊಂಬಂದ್ವಿ ಮೇಯಿಸೋದಕ್ಕೆ, ಅಷ್ಟೇ ಹಸುಗಳು ವಾಪಸ್ ಬಂತು, ಯಾವುದು ಕಳೆದೋಗಿಲ್ಲ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಯಾವುದಾದ್ರು ಹಸು ಮಿಸ್ ಆದರೆ ಹೆಂಗೆ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಅವಳಿಗೆ ಡೌಟ್ ಬಂತು. ದೇ ಡಿಡ್ ನಾಟ್ ನೋ ಹೌ ಟು ಕೌಂಟ್. ಅವ್ರಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಕೌಂಟ್ ಮಾಡೋಕ್ಕೆ ಬರ್ತಿರಲಿಲ್ಲ. ಯಾಕಂದರೆ ತುಂಬ ಹಳೆ ಕಾಲದಲ್ಲಿದ್ದರು, ಅವ್ರು ಯಾವುದು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ, ಅವ್ರು ಬರೀ ಹಸು ಮೇಯಿಸ್ತಿದ್ರು ಅದರಿಂದ. ಸೊ ವಾಟ್ ಕುಡ್ ದೇಬಾ ಆ್ಯಂಡ್ ದೀಪ್ ಡೂ? ಸೊ ಇವಾಗ ಅವ್ರಿಗೆ ಕೌಂಟಿಂಗ್ ಬರಲ್ಲ, ಅರ್ಥ ಆಯ್ತಾ? ಸೊ ಹೆಂಗೆ ಹಸುಗಳನ್ನ ಲೆಕ್ಕ ಇಟ್ಕೊಳ್ಳೋದು, ಎಷ್ಟು ಹಸುಗಳಿದೆ ಎಷ್ಟು ಹಸುಗಳಿಲ್ಲ ಅಂತ? ನೋಡಿ ಏನಾಗುತ್ತೆ, ಸ್ಕೂಲ್ಗೆ ಹೋಗೋ ಫ್ರೆಂಡ್ ಒಂದು ಐಡಿಯಾ ಕೊಡ್ತಾರೆ ಅವ್ರಿಗೆ. ದೇರ್ ಫ್ರೆಂಡ್ ಗೇವ್ ದೆಮ್ ಎನ್ ಐಡಿಯಾ. ಏನು ಐಡಿಯಾ ಅದು? ವೆನ್ ಯು ಗೋ ಔಟ್ ಮೇಕ್ ಎ ಮಾರ್ಕ್ ಆನ್ ದಿ ವಾಲ್ ಫಾರ್ ಈಚ್ ಕೌ ದಟ್ ಲೀವ್ಸ್ ದಿ ಗೇಟ್. ಸೊ ನೀವು ಬೆಳಗ್ಗೆ ಕೌಶೆಡ್ಡಿಂದ ಈಚಕ್ಕೆ ಕರ್ಕೊಂಡು ಹೋಗೋ ಹಸುಗಳನ್ನ ಗೋಡೆ ಮೇಲೆ ಒಂದೊಂದು ಹಸು ಈಚೆ ಹೋದಾಗ ಒಂದೊಂದು ಮಾರ್ಕ್ ಮಾಡಿರಿ ಅಂತ. ಸೊ ಇಲ್ಲಿ ಇಮೇಜಲ್ಲಿದೆ ನೋಡಿ, ಈ ಥರ ಗೋಡೆ ಮೇಲೆ ಒಂದೊಂದು ಮಾರ್ಕ್ ಮಾಡಿ. ಒಂದು ಹಸು ಈಚೆ ಹೋದರೆ ಒಂದು ಮಾರ್ಕು, ಇನ್ನೊಂದು ಹಸು ಈಚೆ ಹೋದರೆ ಇನ್ನೊಂದು ಮಾರ್ಕು, ಮೂರನೇ ಹಸು ಹೋದರೆ ಮೂರನೇ ಮಾರ್ಕ್, ಈ ಥರ ಒಂದೊಂದು ಹಸು ಈಚೆ ಹೋದಾಗೂ ಒಂದೊಂದು ಮಾರ್ಕ್ ಮಾಡಿರಿ ಅಂತ ಹೇಳ್ತಾಳೆ. ದೆನ್ ವೆನ್ ಯು ಕಮ್ ಬ್ಯಾಕ್, ಸಾಯಂಕಾಲ ವಾಪಸ್ ಬಂದಾಗ, ಸ್ಟ್ರೈಕ್ ಔಟ್ ಒನ್ ಮಾರ್ಕ್ ಫ್ರಮ್ ದಿ ವಾಲ್ ಈಚ್ ಟೈಮ್ ಎ ಕೌ ರೀ ಎಂಟರ್ಸ್ ದ ಗೇಟ್. ಸೊ ಇಲ್ಲಿರೋ ಥರ ಏನು ಮಾಡಬೇಕು, ವಾಪಸ್ ಬಂದಾಗ, ಇವಾಗ ಇದೆಲ್ಲ ಅವರು ಎಷ್ಟು ಹಸುಗಳಿದೆಯೋ ಅಷ್ಟು ಎಲ್ಲ ಮಾರ್ಕ್ ಮಾಡಿರ್ತಾರೆ ಈ ಥರ, ಓಕೆನಾ? ಹಸು ವಾಪಸ್ ಬಂದಾಗ ಒಂದೊಂದು ಹಸುನು ಶೆಡ್ ಒಳಗೆ ಹೋದಾಗ ಆ ಮಾರ್ಕ್ನ ಕ್ಯಾನ್ಸಲ್ ಮಾಡಿರಿ. ಸೊ ಈ ಥರ 3 ಹಸು, 4 ಹಸು ಒಳಗೋಯ್ತು, 5 ಹಸು ಒಳಗೋಯ್ತು, 6 ಹಸು ಒಳಗೋಯ್ತು, ಈ ಥರ ಮಾರ್ಕ್ ಮಾಡಿದ್ರೆ ಅವಾಗ ನಿಮಗೆ ಎಲ್ಲನೂ ಮಾರ್ಕ್ ಆಗಿದೆಯಾ ಅಂತ ಗೊತ್ತಾಗತ್ತೆ. ಒಂದು ವೇಳೆ ಯಾವುದಾದ್ರು ಮಾರ್ಕ್ ಆಗಿಲ್ಲ ಅಂತಂದರೆ, ಅಂದರೆ ಕ್ರಾಸ್ ಆಗಿಲ್ಲ ಅಂದರೆ ಅಷ್ಟು ಹಸು ವಾಪಸ್ ಬಂದಿಲ್ಲ ಅಂತ ಅರ್ಥ. ಸೊ ಈ ಥರ ಅವ್ರಿಗೆ ಕೌಂಟಿಂಗ್ನ ಹೇಳ್ಕೊಡ್ತಾರೆ. ದಿ ನೆಕ್ಸ್ಟ್ ಡೇ ದಿ ಫಾಲೋಡ್ ದೇರ್ ಫ್ರೆಂಡ್ಸ್ ಐಡಿಯಾ ಆ್ಯಂಡ್ ಆಲ್ ದಿ ಮಾರ್ಕ್ಸ್ ವೆರ್ ಸ್ಟ್ರಕ್ ಔಟ್ ವೆನ್ ದೆ ಕೇಮ್ ಬ್ಯಾಕ್. ಸೊ ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ವಾಪಸ್ ಬಂದಾಗ ಎಲ್ಲ ಮಾರ್ಕು ಕೂಡ ಹಿಂಗೆ ಕ್ಯಾನ್ಸಲ್ ಮಾಡ್ತಾರೆ, ಎಲ್ಲದಕ್ಕೂ ಟ್ಯಾಲಿ ಆಗುತ್ತೆ. ಅಂದರೆ ಈಚೆ ಹೋಗಿರೋ ಹಸುಗಳು ನಂಬರ್ ಸಿಂಬಲ್ಗೂ ಒಳಗಡೆ ಬಂದಾಗ ಹಾಕಿರೋ ಸಿಂಬಲ್ಗೂ ಎರಡಕ್ಕೂ ಮ್ಯಾಚ್ ಆಯಿತು, ಯಾವುದೋ ಹಸುಗಳು ಮಿಸ್ ಆಗಿಲ್ಲ ಅಂತ ಗೊತ್ತಾಯಿತು. ಡಿಡ್ ಆಲ್ ದಿ ಕೌಸ್ ಕಮ್ ಬ್ಯಾಕ್? ಎಸ್, ಯಾಕಂದರೆ ಎಲ್ಲನೂ ಸ್ಟ್ರಕ್ ಔಟ್ ಮಾಡಿದ್ರಿಂದ ಎಲ್ಲ ಹಸುಗಳು ವಾಪಸ್ ಬಂದವು. ಆಫ್ಟರ್ ಎ ಫ್ಯೂ ಇಯರ್ಸ್ ದೇ ಹ್ಯಾಡ್ ಮೆನಿ ಮೋರ್ ಕೌಸ್. ಸುಮಾರು ವರ್ಷಗಳಾದಮೇಲೆ ಅದ್ರಲ್ಲಿ ಇನ್ನೂ ಮರಿ ಹಾಕಿ ಹಸುಗಳು ಜಾಸ್ತಿ ಆಯಿತು. ಒನ್ ಡೇ ದೇರ್ ವಾಲ್ ಹ್ಯಾಡ್ ದಿಸ್ ಮೆನಿ ಮಾರ್ಕ್ಸ್ ವೆನ್ ದೇ ಲೆಫ್ಟ್ ಹೋಮ್. ಸೊ ಒಂದು ಸರಿ ಏನಾಯಿತು, ಅವರು ಒಂದೊಂದು ಸರಿ ಬಂದಾಗ ಒಂದೊಂದು ಮಾರ್ಕ್ ಹಾಕ್ಕೊಂಡು ಹೋದರು. ಸೊ ಈ ಥರ ಮಾರ್ಕ್ ಹಾಕ್ತಾಯಿದ್ರು. ಸೊ ಅವರು ಕೌಶೆಡ್ಡಿಂದ ಎಲ್ಲ ಹಸು ಈಚೆ ಹೋದ್ಮೇಲೆ ಇಷ್ಟು ಮಾರ್ಕ್ಸು ಇತ್ತು, ಓಕೆನಾ? ಇಷ್ಟು ಮಾರ್ಕ್ ಮಾಡಿದರು. ಸೊ ದೇ ಹ್ಯಾಡ್ ಡ್ಯಾಶ್ ಕೌಸ್. ಎಷ್ಟು ಹಸುಗಳಿತ್ತು ಕೌಂಟ್ ಮಾಡೋಣ. 5, 5, 10, 15, 20, 25, 30, 35, 40, 45, 47 ಕೌಸ್ ಇತ್ತು. ನೋಡಿ ಹೆಂಗೆ ಅಷ್ಟು ಫಾಸ್ಟಾಗಿ ಕೌಂಟ್ ಆಗಿದ್ದು ಅಂತಂದರೆ, ಅವರು 5ನ ಒಂದೊಂದು ಗ್ರೂಪಲ್ಲಿ ಮಾಡಿದ್ದಾರೆ, ಈಸಿಯಾಗಿ ಕೌಂಟ್ ಮಾಡೋಕ್ಕಾಗಲಿ ಅಂತ. ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಅವಾಗ 5 ಆದಮೇಲೆ 6, 7, 8 ಅಂತ ಕೌಂಟ್ ಮಾಡೋದ್ರ ಬದಲು 5, 10, 15, 20 ಈ ಥರ ಕೌಂಟ್ ಮಾಡಿಕೊಂಡು ಮಲ್ಟಿಪಲ್ಸ್ ಆಫ್ 5ಅಲ್ಲಿ ನಮ್ಗೆ ಈಸಿಯಾಗಿ ಇಲ್ಲಿವರೆಗೂ ನಮಗೆ 40 ಆಯಿತು, 45 ಆಯಿತು, ಇನ್ನೊಂದು 2 ಆ್ಯಡ್ ಮಾಡಿ 47 ಆಯಿತು. ಸೊ ಟೋಟಲಾಗಿ 47 ಕೌಸು ಅಲ್ಲಿ ಇತ್ತು. ದಿ ನೆಕ್ಸ್ಟ್ ಡೇ ದೇ ರಿಟರ್ನ್ ವಿತ್ ದಿ ಕೌಸ್. ಆಮೇಲೆ ಅದು ಮೇಯಿಸ್ಕೊಂಡು ವಾಪಸ್ ಬಂದಾಗ ಅವ್ರ ಹತ್ರ ಕೌಸ್ನ ಕರ್ಕೊಂಬರ್ತಾರೆ. ದೇ ಸ್ಟ್ರಕ್ ಔಟ್ ಒನ್ ಮಾರ್ಕ್ ಆಸ್ ಈಚ್ ಕೌ ರೀ ಎಂಟರ್ ದಿ ಗೇಟ್. ಆಮೇಲೆ ಒಂದೊಂದೇ ಹಸು ಬರ್ತಾ ಅದನ್ನು ಒಂದೊಂದೇ ಕ್ಯಾನ್ಸಲ್ ಮಾಡಿಕೊಂಡು ಬಂದರು.
ಎಲ್ಲ ಕ್ಯಾನ್ಸಲ್ ಮಾಡಿದ್ರು. ನಾನು ಒಟ್ಟಿಗೆ ಮಾಡ್ತೀನಿ ಇಲ್ಲಿ. ಓಕೆ, ಎಲ್ಲ ಕ್ಯಾನ್ಸಲ್ ಮಾಡಿದ್ರು. ಆದರೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಹಸುಗಳು ಖಾಲಿ ಆಯಿತು. ಇನ್ನೂ 2 ಕ್ಯಾನ್ಸಲ್ ಮಾಡೋಕ್ಕೆ ಇರಲಿಲ್ಲ. 2 marks were still left on the wall but they didn't see any cows outside. ಸೊ 2 ಮಾರ್ಕ್ ಇಲ್ಲಿತ್ತು, ಕ್ರಾಸ್ ಮಾಡೋಕ್ಕಾಗಿಲ್ಲ, ಆದರೆ ಈಚೆ ಹಸುಗಳು ಇಲ್ಲ. ಸೊ ಅದರ ಅರ್ಥ ಏನು? 2 ಹಸುಗಳು ಬಂದಿಲ್ಲ ವಾಪಸ್ಸು ಅಂತ. ದೇ ವೇರ್ ವೆರಿ ವರೀಡ್. ಅವ್ರಿಗೆ ತುಂಬ ಭಯ ಆಯಿತು, ಏನಾಯಿತೋ ಎತ್ತೋ ಅಂತ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ. ವೈ ವೇರ್ ದೇಬಾ ಆ್ಯಂಡ್ ದೀಪಾ ವರೀಡ್? ಏನಕ್ಕೆ ವರೀಡ್ ಆದರು ಅವರು? ಏನಕ್ಕೆ ಅವ್ರಿಗೆ ಭಯ ಆಯಿತು? ಹೌ ಮೆನಿ ಕೌಸ್ ಆ್ಯಡ್ ರೀಚ್ಡ್ ಹೋಮ್? ಮನೆಗೆ ಎಷ್ಟು ಕೌಸ್ ವಾಪಸ್ ಬಂತು? ಸೊ ಇದೆರಡು ಬಂದಿಲ್ಲ. ಸೊ 47ನಲ್ಲಿ 2 ಬಂದಿಲ್ಲ ಅಂದರೆ 45 ಇರುತ್ತೆ. ಸೊ 45 ಕೌಸು ವಾಪಸ್ ಬಂದಿತ್ತು. ದೀಬಾ ಆ್ಯಂಡ್ ದೀಪ್ ಕ್ವಿಕ್ಲಿ ವೆಂಟ್ ಟು ಸರ್ಚ್ ಫಾರ್ ದಿ ಮಿಸ್ಸಿಂಗ್ ಕೌಸ್ ಆ್ಯಂಡ್ ಫೌಂಡ್ ದೆಮ್ ಇನ್ ಎ ನಿಯರ್ ಬೈ ಫೀಲ್ಡ್. ಇವರು ಹಸುಗಳಿಗೆ ಏನಾಯಿತೋ ಎತ್ತೋ ಅಂದ್ಬಿಟ್ಟು ಫುಲ್ಲು ಹೋದ್ರು ಹುಡ್ಕೊಂಡು, ಆದರೆ ಹಸುಗಳು ಅಲ್ಲೇ ಒಂದು ನಿಯರ್ ಬೈ ಫೀಲ್ಡಲ್ಲಿ, ಒಂದು ಹೊಲದಲ್ಲಿ, ಖಾಲಿ ಜಾಗದಲ್ಲಿ ಮೇಯ್ತಾ ಇದ್ವು. ದಿ ಆಲ್ ಹ್ಯಾಪಿಲಿ ರಿಟರ್ನ್ ಹೋಮ್ ಟುಗೆದರ್. ಹಸುಗಳ್ನ ಕರ್ಕೊಂಡು ವಾಪಸ್ಸು ಬಂದು ಮತ್ತೆ ಶೆಡ್ಡಿಗೆ ಬಿಟ್ಬಿಟ್ಟು 2 ಹಸು ಒಳಗೋಗಿದ್ದಕ್ಕೆ 2ಕ್ಕೆ ಕ್ಯಾನ್ಸಲ್ ಮಾಡೋರು. ಸೊ ಈಗ ಟ್ಯಾಲಿ ಕರೆಕ್ಟ್ ಆಯಿತು. ಓಕೆ, ಈಗ ದೇರ್ ಫ್ರೆಂಡ್ ಹೇಮಂತ್ ಆ್ಯಡ್ 36 ಕೌಸ್ ಆ್ಯಂಡ್ 23 ಶೀಪ್. ಸೊ ಈಗ ಅವ್ರ ಫ್ರೆಂಡ್ ಹೇಮಂತ್ ಹತ್ರ 36 ಕೌ ಇತ್ತು ಮತ್ತು 23 ಶೀಪ್ ಇತ್ತು. ಹೆಲ್ಪ್ ಹೇಮಂತ್ ಕೀಪ್ ಟ್ರ್ಯಾಕ್ ಆಫ್ ಹಿಸ್ ಕೌಸ್ ಆ್ಯಂಡ್ ಶೀಪ್ ಬೈ ಮೇಕಿಂಗ್ ಮಾರ್ಕ್ಸ್ ಲೈಕ್ ದೇಬಾ ಆ್ಯಂಡ್ ದೀಪ್. ಈಗ ಅವ್ರಿಗೆ ಹೇಮಂತ್ ಸ್ಕೂಲ್ಗೆ ಹೋಗಲ್ಲ, ಸೊ ಅವ್ರಿಗೂ ಕೂಡ ಕೌಂಟಿಂಗ್ ಎಲ್ಲ ಬರಲ್ಲ. ಸೊ ಅವ್ರು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಹೆಂಗೆ ಟ್ರ್ಯಾಕ್ ಇಟ್ಕೊಳ್ಳೋದು? ಸೊ ಅವ್ರು ಏನು ಮಾಡಬೇಕು, ಒಂದು ಕಡೆ ಕೌ ಅಂತ ಒಂದು ಕಡೆ ತೊಗೊಳ್ಬೇಕು, ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಕಡೆ ಶೀಪ್ ಅಂತ ಒಂದು ಕಡೆ ತೊಗೊಳ್ಬೇಕು. ಸೊ ಅವ್ರು ಹೇಮಂತ್ ಏನು ಮಾಡ್ಬೇಕು, 36 ಕೌ ಅಲ್ವಾ, 36 ಮಾರ್ಕ್ ಹಾಕ್ಕೊಬೇಕು ಅವರು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 ಲಾಸ್ಟ್ಗೆ 36. ಓಕೆ, ಈ ಥರ ಅವರು ಮಾರ್ಕ್ ಮಾಡ್ಕೊಬೇಕು, ಅರ್ಥ ಆಯ್ತಾ? ಆಮೇಲೆ 23 ಶೀಪ್ಗೂ ಹಂಗೆ ಮಾರ್ಕ್ ಮಾಡ್ಕೊಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23. ಸೊ 36 ಕೌ ಆಯಿತು, 23 ಶೀಪ್ ಆಯಿತು, ಈ ಥರ. ಸೊ ಈಚೆ ಹೋದಾಗ ಒಂದೊಂದು ಮಾರ್ಕ್ ಹಾಕ್ಕೊಂಡು 36 ಮಾರ್ಕ್ ಹಾಕ್ಕೊಬೇಕು. ಹಸು ಒಳಗಡೆ ಬಂದಾಗ ಒಂದೊಂದನ್ನೇ ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ಬರಬೇಕು, ಆ ಥರ. ಈಗ ಕೆಲವು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ ನಮಗೇನೆ ಮಾಡೋಕ್ಕೆ. ಸೊ ನಿಮಗೆ ಇದೊಂದು ಸ್ಟೋರಿ ಆಯಿತು, ನಿಮಗೆ ಗೊತ್ತಾಯ್ತು ಕೌಂಟಿಂಗ್ ಏನಕ್ಕೆ ಇಂಪಾರ್ಟೆಂಟು. ಮತ್ತು ಒಂದು ವೇಳೆ ಕೌಂಟಿಂಗ್ ಬರಲಿಲ್ಲ ಅಂದ್ರೂ ಬೇಸಿಕ್ ಮೆಥಡಲ್ಲಿ ಸಿಂಬಲ್ಸ್ ಯೂಸ್ ಮಾಡಿಕೊಂಡು, ಲೈನ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಕೌಂಟ್ ಮಾಡೋದು, ಟ್ರ್ಯಾಕ್ ಮಾಡೋದು ಅನ್ನೋದು ಕೂಡ ನಿಮಗೆ ಗೊತ್ತಾಯಿತು. ಸೊ ಲೆಟ್ ಅಸ್ ಡೂ ದಿ ಆ್ಯಕ್ಟಿವಿಟಿ ಆರ್ ಸಮ್ಸ್. ಸಮ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಗಾಟ್ ಟುಗೆದರ್ ಟು ಪ್ಲೇ ಎ ಗೇಮ್. ನೋಡಿ, ಒಂದಷ್ಟು ಅನಿಮಲ್ಸು ಬರ್ಡ್ಸ್ ಎಲ್ಲ ಕೂಡ ಸೇರಿಕೊಂಡು ಕಾಡಲ್ಲಿ ಆಟ ಆಡೋಣ ಅಂತ ಡಿಸೈಡ್ ಆಗ್ತಾರೆ. ದೇ ವಾಂಟೆಡ್ ಟು ಮೇಕ್ 2 ಟೀಮ್ಸ್. 2 ಟೀಮ್ ಮಾಡಬೇಕು ಅಂತ ಅಂದ್ಕೊಂಡ್ರು. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ಗೆ ಅಂದ್ಕೊಳ್ಳಿ, ಆ ಥರ 2 ಟೀಮ್ ಬೇಕು ಅಂತ ಅಂದ್ಕೊತಾರೆ. ದೇ ಡಿಸೈಡೆಡ್ ದಟ್ ದಿ ಕ್ಯಾಪ್ಟನ್ ಆಫ್ ದಿ ಫಸ್ಟ್ ಟೀಮ್ ವಿಲ್ ಬಿ ದಿ ಒನ್ ವಿತ್ ದಿ ಲಾಂಗೆಸ್ಟ್ ನೇಮ್. ಸೊ ಏನು ಡಿಸೈಡ್ ಮಾಡಿದ್ರು, ಕ್ಯಾಪ್ಟನ್ಗಳು ಬೇಕಲ್ಲ 2 ಟೀಮ್ಗೆ. ಕ್ರಿಕೆಟ್ಗೆಲ್ಲೂ ಕ್ಯಾಪ್ಟನ್ ಇರ್ತಾರಲ್ಲ, ಎಲ್ಲದರಲ್ಲೂ ಕ್ಯಾಪ್ಟನ್ ಇರ್ತಾರೆ. ಸೊ ಯಾವ ಥರ ಅವರು ಕ್ಯಾಪ್ಟನ್ನ ಡಿಸೈಡ್ ಮಾಡೋದು, ಹೆಂಗೆ ಡಿಸೈಡ್ ಮಾಡಿಕೊಂಡ್ರು ಅಂದರೆ, ಫಸ್ಟ್ ಟೀಮ್ಗೆ, ಒಂದು ಟೀಮ್ಗೆ ಯಾರು ಕ್ಯಾಪ್ಟನ್ ಆಗಿರ್ತಾರೆ, ದಿ ಒನ್ ವಿತ್ ದಿ ಲಾಂಗೆಸ್ಟ್ ನೇಮ್, ಅಂದರೆ ಯಾವ ಅನಿಮಲ್ ಹೆಸರು ಜಾಸ್ತಿ ಉದ್ದ ಇದೆಯೋ ಅವರು ಫಸ್ಟ್ ಟೀಮ್ಗೆ ಕ್ಯಾಪ್ಟನ್ ಆಗಬೇಕು ಅಂದ್ಕೊಂಡ್ರು. ಅಂದರೆ ಲಾಂಗೆಸ್ಟ್ ನೇಮ್ ಅಂದರೆ ಯಾವುದಕ್ಕೆ ಜಾಸ್ತಿ ಲೆಟರ್ಸ್ ಇರುತ್ತೆ ಅಂತ. ಓಕೆ, ಇವಾಗ SNAKE ಸ್ನೇಕ್ 5 ಇದೆ ಲೆಟರು, 1 2 3 4 5 ಆ ಥರ. ಸೊ ಈ ಥರ ಯಾವ ಲೆಟರ್ಗಳು ಯಾವ ಅನಿಮಲಲ್ಲಿ ಜಾಸ್ತಿ ಇದೆಯೋ ಅವರು ಕ್ಯಾಪ್ಟನ್ ಒಂದು ಟೀಮ್ಗೆ. ದಿ ಕ್ಯಾಪ್ಟನ್ ಆಫ್ ದಿ ಸೆಕೆಂಡ್ ಟೀಮ್ ವಿಲ್ ಬಿ ದಿ ಒನ್ ವಿತ್ ದಿ ಶಾರ್ಟೆಸ್ಟ್ ನೇಮ್. ಅಂದರೆ ಸೆಕೆಂಡ್ ಟೀಮ್ಗೆ ಯಾರು ಕ್ಯಾಪ್ಟನ್ ಆಗಿರಬೇಕು, ಯಾವ ಅನಿಮಲ್ ಹೆಸರು ತುಂಬ ಶಾರ್ಟ್ ಇದೆ. ಶಾರ್ಟ್ ಅಂದರೆ ಫಿವೆಸ್ಟ್ ಲೆಟರ್ಸ್, ಅಂದರೆ ಕಮ್ಮಿ ಲೆಟರ್ಗಳಿದ್ದರೆ ಅವ್ರ ಹೆಸರಲ್ಲಿ, ಆ ಅನಿಮಲ್ ಹೆಸರಲ್ಲಿ, ಅವರು ಸೆಕೆಂಡ್ ಟೀಮ್ಗೆ ಕ್ಯಾಪ್ಟನ್ ಆಗ್ತಾರೆ. ಸೊ ಈಗ ಇಲ್ಲಿ ಯಾವ್ಯಾವ ಅನಿಮಲ್ ಬಂದವು ಅಲ್ಲಿ ಆ ಟೀಮಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಲಿಸ್ಟ್ ಇದೆ. ಓಕೆನಾ, ಪೋಸ್ಟ್ ಕಾರ್ಡ್ಸ್ ಥರದ್ದಿದೆ,
ಪಜಲ್ಸ್ ಇದು ಫ್ಲ್ಯಾಶ್ ಕಾರ್ಡ್ಸ್ ಇದೆ. ಸೊ ಈಗ ಫೈಂಡ್ ಔಟ್ ದಿ ಕ್ಯಾಪ್ಟನ್ಸ್ ಆಫ್ ದಿ 2 ಟೀಮ್ಸ್. ಈ 2 ಟೀಮ್ಸ್ಗೂ ಕ್ಯಾಪ್ಟನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಟೀಮ್ದು ಯಾರು ಕ್ಯಾಪ್ಟನ್ ಆಗ್ತಾರೆ? ಫಸ್ಟ್ ಟೀಮ್ಗೆ ಯಾರು ಕ್ಯಾಪ್ಟನ್ ಆಗೋದು? ವಿತ್ ದಿ ಲಾಂಗೆಸ್ಟ್ ನೇಮ್, ಅಂದರೆ ವಿತ್ ದಿ ಮೋಸ್ಟ್ ಲೆಟರ್ಸ್, ಜಾಸ್ತಿ ಉದ್ದದ ಹೆಸರು ಯಾರಿಗಿದೆಯೋ ಅವ್ರು ಕ್ಯಾಪ್ಟನ್ ಆಗಬೇಕು. ಸೊ ಯಾರಿದ್ದಾರೆ? ಇಲ್ಲೆಲ್ಲ 5 ಇದೆ, 3 ಇದೆ, 5 ಇದೆ ನೋಡಿ, ಇಲ್ಲಿ 6 ಇದೆ, ಇಲ್ಲಿ ನೋಡ್ರಿ ಇದರಲ್ಲಿ 8 ಇದೆ. 1 2 3 4 5 6 7 8. ಎಲಿಫೆಂಟ್ಗೆ 8 ಲೆಟರ್ಸ್ ಇದೆ. ಇದಕ್ಕಿಂತ ಜಾಸ್ತಿ ಇರೋವಂಥ ಲೆಟರ್ಸ್ ಯಾವ್ದಾದ್ರು ಇದೆಯಾ? ಇಲ್ಲ. ಸೊ ಎಲಿಫೆಂಟು ಫಸ್ಟ್ ಟೀಮ್ನ ಕ್ಯಾಪ್ಟನ್ ಆಗ್ತಾರೆ. ಸೊ ಫಸ್ಟ್ ಟೀಮ್ಗೆ ELEPHANT ಎಲಿಫೆಂಟ್. ಈಗ ಲೆಟರ್ ಕೌಂಟ್ಸ್ ಎಷ್ಟಿದೆ? 8 ಇದೆ. ಸೊ 8 ಅಂತ ಎಲ್ಲ ಬರಿತೀವಿ. ನೆಕ್ಸ್ಟ್ ಸೆಕೆಂಡ್ ಟೀಮ್ಗೆ ಯಾರು ಕ್ಯಾಪ್ಟನ್ನು? ಸೊ ಸೆಕೆಂಡ್ ಟೀಮ್ಗೆ 1 ವಿತ್ ದಿ ಶಾರ್ಟೆಸ್ಟ್ ನೇಮ್, ಅಂದರೆ ಕಮ್ಮಿ ಲೆಟರ್ಸ್ ಇರೋವಂಥದ್ದು. ಸೊ ಯಾರು ಕಮ್ಮಿ ಲೆಟರ್ಸ್ ಇರೋವಂಥ ನಿಮ್ಮಲ್ಲಿದು? ಆಕ್ಸ್. ನೋಡಿ ಬರೀ 2 ಇದೆ, ಇದಕ್ಕೆ ಜಾಸ್ತಿ ಇದೆ. ಸೊ ಸೆಕೆಂಡ್ ಟೀಮ್ದು ಹೆಸರು, ಕ್ಯಾಪ್ಟನ್ ಹೆಸರು ಆಕ್ಸ್ ಅಂತ. ಇದ್ರದ್ದು ಕೌಂಟು 2 ಅಂತ. ಓಕೆ. ಹೂ ಹ್ಯಾಸ್ ಎ ಲಾಂಗರ್ ನೇಮ್? ಡಿಸ್ಕಸ್. ಈಗ ಸೆಕೆಂಡ್ ಕ್ವಶನ್. ಇವರಿಬ್ಬರು ಹೇಳ್ತಾ ಇದ್ದಾರೆ ನನ್ನ ಹೆಸರು ತುಂಬ ಉದ್ದ ಇದೆ, ಮೈ ನೇಮ್ ಈಸ್ ಲಾಂಗರ್ ಅಂತ ಹೇಳ್ತಾ ಇದ್ದಾರೆ ಇಬ್ರು. ಅವ್ರ ಹೆಸರೇನು? ಒಬ್ರ ಹೆಸರು ಮಹೇಶು, ಒಬ್ರ ಹೆಸರು ಕಾರ್ತಿಕ್. ಯಾರ ಹೆಸರು ಜಾಸ್ತಿ ಇದೆ ಹೆಂಗೆ ಗೊತ್ತಾಗತ್ತೆ ನಮಗೆ? ನೋಡ್ರಿ ಇದರಲ್ಲಿ 1 2 3 4 5 6 ಲೆಟರ್ಸ್ ಇದೆ ಮಹೇಶ್ ಹೆಸರಲ್ಲಿ. ಕಾರ್ತಿಕ್ ಹೆಸರಲ್ಲಿ 6 ಹೆಸರಿದೆ. ಸೊ ಯಾರ ಹೆಸರು ಉದ್ದ ಇರೋದು? 2 ಸೇಮ್ ಅಂತ. ಸೊ ನಿಮ್ಗೆ ಹಂಗೆ ಕೌಂಟ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಇದರಲ್ಲೊಂದು ಕ್ಯಾನ್ಸಲ್ ಮಾಡಿ, ಇದರಲ್ಲೊಂದು ಕ್ಯಾನ್ಸಲ್ ಮಾಡಿ, ಇದರಲ್ಲೊಂದು ಕ್ಯಾನ್ಸಲ್, ಇದರಲ್ಲೊಂದು. ಸೊ ಹಿಂಗೆ ಕ್ಯಾನ್ಸಲ್ ಮಾಡ್ಕೊಂಡು ಬಂದರೆ ಲಾಸ್ಟ್ಗೆ ಹಂಗೆ 2 ಎಲ್ಲ ಸೆಟ್ ಆದಮೇಲೆ ಯಾರ್ದು ಇನ್ನೂ ಉಳಿದಿರುತ್ತೋ ಅವ್ರ ಹೆಸರು ಲಾಂಗೆಸ್ಟ್ ನೇಮ್ ಅಂತ ಅರ್ಥ. ಇಲ್ಲೂ ಅಷ್ಟೇ, ನಿಮಗೆ ಹತ್ರ ಡೌಟ್ ಇತ್ತು ಇವಾಗ. ಫಾರ್ ಎಕ್ಸಾಂಪಲ್ ಟೈಗರು ಎಲಿಫೆಂಟ್ ಅಂತ, ಅವಾಗ T ಒಂದು ಕ್ಯಾನ್ಸಲ್ ಮಾಡ್ತೀರಾ, E ಕ್ಯಾನ್ಸಲ್, I ಕ್ಯಾನ್ಸಲ್, L ಕ್ಯಾನ್ಸಲ್, G E, E P, R H. ಸೊ ಇನ್ನೂ 3 ಇದೆ. ಸೊ ಎಲಿಫೆಂಟ್ ಹೆಸರೇ ಉದ್ದ ಇರೋದು. ಸೊ ಈ ಥರ ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ, ಇದೆಲ್ಲ ಪೆನ್ನಲ್ಲಿ ಬೇಡ. ಓಕೆ, ಈ ಥರ ಮಾಡಿಬಿಟ್ಟು ಯಾರ ಹೆಸರು ಉದ್ದ ಇದೆ ಅಂತ ನಮಗೆ ಗೊತ್ತಾಗತ್ತೆ. ನೆಕ್ಸ್ಟ್, ರೈಟ್ ಡೌನ್ ದಿ ನೇಮ್ಸ್ ಆಫ್ ಸಮ್ ಆಫ್ ಯುವರ್ ಫ್ರೆಂಡ್ಸ್ ಇನ್ ದಿ ಸ್ಪೇಸಸ್ ಗಿವನ್ ಬಿಲೋ ಆ್ಯಂಡ್ ದೆನ್ ಆನ್ಸರ್ ದಿ ಕ್ವಶನ್ಸ್ ಫ್ರಮ್ A to F. ನೋಡಿ, ನೀವು ನಿಮಗೆ ಗೊತ್ತಿರೋಂಥ ಫ್ರೆಂಡ್ಸ್ ಹೆಸರನ್ನ ಒಂದಷ್ಟು ಜನದ 8 ಜನದ ಹೆಸರುಗಳನ್ನು ಇಲ್ಲಿ ಬರಿಬೇಕು. ಓಕೆನಾ? ಬರೆದ ಮೇಲೆ ಕೆಳಗಡೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ನಾವು ಆನ್ಸರ್ ಮಾಡೋಣ. ಸೊ ನಿಮ್ಗೆ ಯಾರು ಫ್ರೆಂಡ್ಸ್ ಇದ್ದಾರೋ ಅಥವಾ ಪರಿಚಯ ಇದ್ದವ್ರು ಇದ್ದಾರೋ ಅವ್ರ ಹೆಸರೆಲ್ಲ ಇಲ್ಲಿ ಬರ್ಕೊಳ್ಳಿ. ಓಕೆನಾ? ಈಗ ಟಿಕ್ ದಿ ಲಾಂಗೆಸ್ಟ್ ನೇಮ್ ಆ್ಯಂಡ್ ಕ್ರಾಸ್ ದಿ ಶಾರ್ಟೆಸ್ಟ್ ನೇಮ್. ಈಗ ಯಾರ ಹೆಸರು ತುಂಬ ಲಾಂಗೆಸ್ಟ್ ಇರುತ್ತೆ ಅವ್ರಿಗೆ ಟಿಕ್ ಮಾಡಿ, ಯಾರ ಹೆಸರಲ್ಲಿ ತುಂಬ ಶಾರ್ಟೆಸ್ಟ್ ಇರುತ್ತೋ, ಕಮ್ಮಿ ಲೆಟರ್ಸ್ ಇರುತ್ತೋ ಅದಕ್ಕೆ ಕ್ರಾಸ್ ಮಾಡಿ. 2ಕ್ಕೆ ಯಾವುದಾದ್ರು ಒಂದಕ್ಕೆ ಟಿಕ್ಕು, ಒಂದಕ್ಕೆ ಕ್ರಾಸ್, ಆ ಥರ. ಸೊ ಏನೇನು ಹೆಸರು ಬರಿಬೋದು? ನೀವು ಬರಿಬೋದು ಮಹೇಶ್ ಅಂತ ಇತ್ತು, HESH ಮಹೇಶ್ ಅಂತ. ಕಾರ್ತಿಕ್ ಅಂತ ಇತ್ತು, ಸೊ ಕಾರ್ತಿಕ್. ಓಕೆ, ನೆಕ್ಸ್ಟ್ ದೀಪಾ ಅಂತ ಇತ್ತು. ನೆಕ್ಸ್ಟು ವಿರಾಟ್ ಅಂತ, ವಿರಾಟ್ ಕೊಹ್ಲಿಗೆ ಅಂದ್ಕೊಳ್ಳಿ, ವಿರಾಟ್. ಆಮೇಲೆ ಫುಟ್ಬಾಲ್ ಪ್ಲೇಯರ್ಸು ಮೆಸ್ಸಿ ಇರ್ತಾರೆ. ಓಕೆನಾ? ಆ ಥರ. ಆಮೇಲೆ ಇನ್ಯಾರು ಬೇಕೋ ನಿಮ್ಮ ಹೆಸರುಗಳು ಆ ಥರ ಬರ್ಕೊಳ್ಳಿ. ಓಕೆ, ಇದರಲ್ಲಿ ಯಾವುದೂ ಇಲ್ಲ ಅಲ್ವಾ ಹೆಸರುಗಳು? ಹೇಮಂತ್ ಅಂತಿತ್ತು. ಹೇಮಂತ್ ಅಂತ ಬರ್ಕೊಳ್ಳಿ. ಆಮೇಲೆ ರಾಜೇಶ್ ಬರ್ಕೊಳ್ಳಿ. ಇನ್ನೇನು ಬರೀತೀರಾ? ರಾಜು ಅಂತ ಬರ್ಕೊಳ್ಳಿ. ಓಕೆ, ಈ ಥರ ಬರ್ಕೊಂಡಿದ್ದೀರಾ. ಈಗ ಇದರಲ್ಲಿ ಯಾರ ಹೆಸರು ಉದ್ದ ಇದೆ ನೋಡಿ, ಇದೆಲ್ಲ 7 ಲೆಟ್ರ್ ಇದೆ. ಓಕೆ, ಕಾರ್ತಿಕ್ ಹೆಸರು 7 ಲೆಟ್ರ್ ಇದೆ. ಇಲ್ಲಿ ಬರೆದಿರೋ ಕಾರ್ತಿಕ್ ಸ್ಪೆಲ್ಲಿಂಗ್ ಬೇರೆ, ಇಲ್ಲಿ ಬರೆದಿರೋದು ಬೇರೆ, ಅದಕ್ಕೆ ಚೇಂಜಸ್ ಇದೆ. ಓಕೆನಾ? ಸೊ 7 ಇದೆ. ಇದಕ್ಕಿಂತ ಇಲ್ಲಿ ಇದು 7 ಇದೆ, ಹೇಮಂತ್ ಅನ್ನೋದು. ಸೊ ಇದೆರಡೂ ಲಾಂಗೆಸ್ಟ್ ನೇಮ್ ಅಂತ. ಓಕೆ, ಶಾರ್ಟೆಸ್ಟ್ ಇರೋದು
ನೋಡಿ, ಇದು ರಾಜು ಇದೆ ಮತ್ತು ದೇಬಾ ಇದೆ, ಇವೆರಡು ಶಾರ್ಟೆಸ್ಟ್ ಇದೆ. ಸೊ ಆ ಥರ. ಅದೇ ಥರ ನಿಮ್ಮ ಇದರಲ್ಲಿ ಯಾವುದ್ಯಾವ್ದು ಲಾಂಗೆಸ್ಟ್ ಇದೆ, ಶಾರ್ಟೆಸ್ಟ್ ಇದೆ, ಅದಕ್ಕೆ ಟಿಕ್ ಮಾಡೋದು, ಕ್ರಾಸ್ ಮಾಡೋದು ಮಾಡ್ಕೊಳ್ಳಿ. ರೈಟ್ ದಿ ಸ್ಟಾರ್ಟಿಂಗ್ ಲೆಟರ್ ಆಫ್ ಯುವರ್ ನೇಮ್. ಈಗ ನಿಮ್ಮ ಹೆಸ್ರನ್ನ ಸ್ಟಾರ್ಟಿಂಗ್ ಲೆಟರ್ನ ಬರೀರಿ. ಇವಾಗ ನಿಮ್ಮ ಹೆಸರು ರಾಜು ಅಂತ ಇತ್ತು ಅಂದರೆ ನೀವು ಆರ್ ಅಂತ ಬರೀತೀರ. ಓಕೆನಾ? ಕೌಂಟ್ ಆಲ್ ದಿ ನೇಮ್ಸ್ ದಟ್ ಹ್ಯಾವ್ ದಿ ಸೇಮ್ ಸ್ಟಾರ್ಟಿಂಗ್ ಲೆಟರ್ ಆಫ್ ಆ್ಯಸ್ ಯೋರ್ಸ್. ಇದು ಒಬ್ಬೊಬ್ಬರು ಒಂದೊಂದು ಥರ ಬರೀಬೇಕು. ಇವಾಗ ನಿಮ್ಮ ಹೆಸರು ಪಿ ಇಂದ ಸ್ಟಾರ್ಟ್ ಆದರೆ ಪಿ ಬರೀಬೇಕು, ನಿಮ್ಮ ಹೆಸರು ವಿ ಇಂದ ಸ್ಟಾರ್ಟ್ ಆದರೆ ವಿ ಬರೀಬೇಕು, ಎಮ್ಮಿಂದ ಸ್ಟಾರ್ಟ್ ಆದರೆ ಎಮ್ ಬರೀಬೇಕು, ಆ ಥರ. ಈಗ ನಿಮ್ಮ ಹೆಸರಲ್ಲಿ ಸ್ಟಾರ್ಟ್ ಆಯ್ತಲ್ಲ, ಇವಾಗ ಆರ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ರಾಜು ಅಂತ, ನಿಮ್ಮ ಹೆಸರಿಂದನೇ ಸ್ಟಾರ್ಟ್ ಆಗುವಂಥ ಇನ್ನು ಯಾವುದಾದ್ರೂ ನೇಮ್ಸ್ಗಳಿದ್ದರೆ ಅದನ್ನು ಕೂಡ ಲಿಸ್ಟ್ ಔಟ್ ಮಾಡಿ. ಓಕೆ, ಸೊ ಇಲ್ಲಿ ಯಾವುದಿದೆ, ರಾಜೇಶ್ ಇದೆ, ಸೊ ಅಲ್ಲಿ ಒಂದಿದೆ. ಅರ್ಥ ಆಯ್ತಾ? ಸೊ ಇನ್ಯಾರಾದರೂ ಇದ್ದಾರಾ ಆರಿಂದ ಸ್ಟಾರ್ಟ್ ಆಗೋರು? ಇಲ್ಲ, ಒನ್. ಸೊ ಇಲ್ಲಿ ಒನ್ ಅಂತ ಬರೀತೀನಿ. ನಿಮ್ದೇನಾದರೂ ಇನ್ನೂ ಇಬ್ಬರು ಯಾರಾದರೂ ಇದ್ದರು ಅಂದರೆ ಆರಿಂದನೇ ಆಗುವಂಥದ್ದು, ರಮೇಶ್ ಅಂತ ಏನಾದರೂ ಇತ್ತು ಅಂತ ಅಂದ್ಕೊಳ್ಳಿ, ಆವಾಗ 2 ಅಂತ ಬರೀತೀರ. ಹಾಗೆ ವಿಚ್ ಸ್ಟಾರ್ಟಿಂಗ್ ಲೆಟರ್ ಇಸ್ ದಿ ಮೋಸ್ಟ್ ಯೂಸ್ಡ್, ಕೌಂಟ್ ದಿ ನೇಮ್ಸ್ ದಟ್ ಬಿಗಿನ್ ವಿತ್ ಇಟ್. ಈಗ ಯಾವ ಸ್ಟಾರ್ಟಿಂಗ್ ಲೆಟರ್ದು ಜಾಸ್ತಿ ಹೆಸರುಗಳಿದೆ? ಎಮ್ಮಿಂದ ಜಾಸ್ತಿ ಜನ ಇದ್ದಾರಾ? ಇಬ್ಬರಿದ್ದಾರೆ. ಕೆ ಇಂದ ಒಬ್ಬರೇ, ಡಿ ಇಂದ ಒಬ್ಬರೇ, ವಿ ಇಂದ ಒಬ್ಬರೇ, ಈ ಥರ. ಸೊ 6 ಇಲ್ಲಿ ನನ್ನದೇ ಹೆಸರು ಬರ್ದಿರ್ತೀನಿ ಅನ್ನೋ ಥರ ಆಗುತ್ತೆ. ಸೊ ಎಮ್ಮಿಂದ ಇರೋವಂಥವ್ರು ಜಾಸ್ತಿ ಇದ್ದಾರೆ. ಸೊ ದಿ ಸ್ಟಾರ್ಟಿಂಗ್ ಲೆಟರ್ ಇಸ್ ದಿ ಮೋಸ್ಟ್ ಯೂಸ್ಡ್ ಅಂದರೆ ಅದರಲ್ಲಿನ ಎಮ್ ಬರೀಬೇಕು. ಓಕೆನಾ? ಕೌಂಟ್ ದಿ ನೇಮ್ಸ್ ದಟ್ ಬಿಗಿನ್ ವಿತ್. ಸೊ ಇಲ್ಲಿ ಎಮ್ ಬರೆದು ಬ್ರಾಕೆಟಲ್ಲಿ ಕೌಂಟ್ ಮಾಡಿ 2 ಅಂತ ಬರೀಬೇಕು. ಕೌಂಟ್ ದಿ ನೇಮ್ಸ್ ವಿತ್ ದಿ ಸೇಮ್ ಎಂಡಿಂಗ್ ಲೆಟರ್. ಈಗ ಸೇಮ್ ಎಂಡಿಂಗ್ ಲೆಟರ್ ಇರೋವಂಥದ್ದು ಯಾವುದಾದ್ರೂ ಇತ್ತಂದರೆ ಅದನ್ನು ಬರ್ಕೊಳ್ಳಿ. ಈಗ ಇಲ್ಲಿ ಎಚ್ ಇತ್ತು, ಇಲ್ಲೊಂದು ಹೆಚ್ಚಿದೆ, ಇಲ್ಲೊಂದು ಹೆಚ್ಚಿದೆ. ಸೊ ಇವಾಗ 3ಕ್ಕೆ ನಮಗೆ ಬರೆದಿದ್ದೀವಿ ನಾವು. ಅರ್ಥ ಆಯ್ತಾ? 3ಕ್ಕೂ ಎಂಡಿಂಗ್ ಲೆಟರು ಸೇಮ್ ಇದೆ, ಮಹೇಶ್ಗೆ ಮತ್ತು ರಾಜೇಶು ಹೇಮಂತ್ಗೆ. ಓಕೆನಾ? ರೈಟ್ ದಿ ಲೆಟರ್ಸ್ ದಟ್ ಆರ್ ನಾಟ್ ದಿ ಸ್ಟಾರ್ಟಿಂಗ್ ಲೆಟರ್ ಆಫ್ ಎನಿ ನೇಮ್. ಇವಾಗ ಯಾವುದಾದ್ರೂ ಲೆಟರ್ಸ್ ಒಂದಷ್ಟು ಈ ಸ್ಟಾರ್ಟಿಂಗ್ ಲೆಟ್ರ್ ಯಾವುದು ಅಲ್ಲದೆ ಇರೋಂಥ ಹೆಸರುಗಳು ಬರೀರಿ. ಈಗ ಎ ಇಂದ ಇದೆಯಾ? ಇಲ್ಲ, ಸೊ ಎ ಅಂತ ಬರಿಬೋದು ನಾವು. ಬಿ ಇಂದ ಸ್ಟಾರ್ಟ್ ಆಗೋವಂಥದ್ದು ಯಾವುದೂ ಇಲ್ಲ, ಸೊ ಬಿ ಅಂತ ಬರಿಬೋದು. ಸಿ ಇಂದ ಸ್ಟಾರ್ಟ್ ಆಗೋದು ಯಾವುದೂ ಇಲ್ಲ, ಸಿ ಬರಿಬೋದು. ಡಿ ಇಂದ ಸ್ಟಾರ್ಟ್ ಆಗೋವಂಥದ್ದು ಡಿ ಇದೆ, ಸೊ ಅದು ಬರಿಬಾರ್ದು. ಇ ಇಂದ ಸ್ಟಾರ್ಟ್ ಆಗೋದು ಬರಿಬೇಕು. ಆ ಥರ ಒಂದಷ್ಟು ಲೆಟರ್ಸ್ನ ಬರೀರಿ ಇಲ್ಲಿ. ಸೊ ಇದು ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ, ಎಲ್ಲರಿಗೂ ಸೇಮ್ ಇರೋದಿಲ್ಲ. ಓಕೆನಾ? ನೀವು ನೋಡಿಕೊಂಡು ಬರಿಬೇಕಾಗತ್ತೆ ಇಲ್ಲಿಂದ ಇಲ್ಲಿವರೆಗೂ. ತೇಜಿ ಆ್ಯಂಡ್ ಜೋಜೋ ಆರ್ ಮೇಕಿಂಗ್ ನಂಬರ್ಸ್ ಯೂಸಿಂಗ್ ದೀಸ್ ಕಾರ್ಡ್ಸ್. ನೋಡಿ, ಇವ್ರ ಹತ್ರ ತೇಜಿ ಮತ್ತು ಜೋಜೋ ಹತ್ರ ಒಂದಷ್ಟು ಫ್ಲ್ಯಾಶ್ ಕಾರ್ಡ್ಸ್ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಈ ಕಾರ್ಡ್ ಯೂಸ್ ಮಾಡಿಕೊಂಡು ಅವರು ನಂಬರ್ಸ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಓಕೆನಾ? ತೇಜಿ ಮೇಕ್ಸ್ ಅರ್ ರೋಲ್ ನಂಬರ್ 43 ಲೈಕ್ ದಿಸ್. ತೇಜಿ ಅವ್ರ ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ 43 ಅಂತ ಇರುತ್ತೆ, ಅದನ್ನು ಈ ಥರ ಮಾಡ್ತಾಳೆ. ಇಟ್ಸ್ ನಂಬರ್ ನೇಮ್ ಹ್ಯಾಸ್ 10 ಲೆಟರ್ಸ್. ಸೊ ಅದ್ರದ್ದು ನಂಬರ್ ನೇಮಲ್ಲಿ 10 ಲೆಟರ್ಸ್ ಇರುತ್ತೆ. ಯಾವ ಥರ 43 ನಾವು ಮಾಡೋದು, 40 ಒಂದು ಸರಿ ತೊಗೊಳ್ತಾಳೆ, ಆಮೇಲೆ ಅದ್ರ ಪಕ್ಕ 3 ಅನ್ನೋದನ್ನ ಇಡ್ತಾಳೆ. ಈಗ 4ಗೆ 40, ಅರ್ಥ ಆಯ್ತಾ? 3ಗೆ 3, ಈ ಥರ ಇಡ್ತಾಳೆ, ನಂಬರ್ ನೇಮ್ ಆಗುತ್ತೆ. ಇದು ಕೌಂಟ್ ಮಾಡಿದ್ರೆ ಟೋಟಲಾಗಿ 10 ಲೆಟರ್ಸು ಇರುತ್ತೆ. ಅದೇ ಥರ ಜೋಜೋ ಮೇಕ್ಸ್ ಇಸ್ ರೋಲ್ ನಂಬರ್ 17. ಜೋಜೋದು ರೋಲ್ ನಂಬರ್ ಎಷ್ಟು? 17. ಅವರು ಅದೇ ಥರನೇ ಇಡ್ತಾನೆ. ಸೊ ಯಾವುದು? ಇಟ್ಸ್ ನಂಬರ್ ನೇಮ್ ಹ್ಯಾಸ್ ಡ್ಯಾಶ್ ಲೆಟರ್ಸ್. ಸೊ ಇದೊಂದು ಕ್ವಶನ್ನು. 17 ಯಾವ ಥರ ಇಡಬೇಕು? ಇಲ್ಲಿರೋಂಥ ಫ್ಲ್ಯಾಶ್ ಕಾರ್ಡ್ ಯೂಸ್ ಮಾಡಿ 70 ಇಟ್ಟರೆ ಆಗುತ್ತಾ? ಆಗಲ್ಲ. 18 ಇಟ್ಟರೆ ಆಗುತ್ತಾ? ಆಗಲ್ಲ. ಸೊ ಈ 17ನ ಯೂಸ್ ಮಾಡಿಕೊಂಡು 17 ಫ್ಲ್ಯಾಶ್ ಕಾರ್ಡ್ನ ತೊಗೊಂಡವನು ಇಲ್ಲಿ ಇಡ್ತಾನೆ. ಡೈರೆಕ್ಟ್ ಒಂದೇ ಕಾರ್ಡ್, 2 ಜಾಯಿನ್ ಮಾಡೋಂಗೇನಿಲ್ಲ. ಸೊ ಇದ್ರ ನಂಬರ್ ನೇಮಲ್ಲಿ ಎಷ್ಟು ಲೆಟರ್ಸ್ ಇದೆ? 1 2 3 4 5 6 7 8 9 ಲೆಟರ್ಸು ಇದೆ. ರೈಟ್ ಎ ರೋಲ್ ನಂಬರ್ ಯೂಸಿಂಗ್ ನಂಬರ್ ಕಾರ್ಡ್ಸ್ ಆಸ್ ಶೋನ್ ಅಬೌವ್. ನಂಬರ್ ಕಾರ್ಡ್ಸ್ ಆರ್ ಗಿವನ್ ಎಟ್ ದಿ ಎಂಡ್ ಆಫ್ ದಿ ಬುಕ್. ಬುಕ್ ಎಂಡಲ್ಲಿ ನಂಬರ್ ಕಾರ್ಡ್ಸ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ರೋಲ್ ನಂಬರ್ನ ಬರೀರಿ. ಈ ಫಾರ್ ಎಕ್ಸಾಂಪಲ್ 25 ಅಂತ ಇತ್ತು ಅಂದ್ಕೊಳ್ಳಿ, ಅವಾಗ ಇದರಲ್ಲಿ ಅವಾಗ ಏನು ಮಾಡಬೇಕು? 25 ಮಾಡಬಾರ್ದು, ಇದು ಮಾಡಬಾರ್ದು. 25 ಅಂತ 20 ತೊಗೊಳ್ಬೇಕು, ಆಮೇಲೆ 5 ತೊಗೊಳ್ಬೇಕು, 2 ಒಂದ್ರ ಪಕ್ಕ ಒಂದು ಇಡಬೇಕು. ಅದೇ ಥರ ಇವಾಗ 53 ಅಂತ ಇತ್ತು ಅಂದ್ಕೊಳ್ಳಿ, ಆವಾಗ 5 ತೊಗೊಳ್ಬೇಕು, 3 ತೊಗೊಳ್ಬೇಕು, 53 ಆಗುತ್ತೆ. ಆ ಥರ. ಸೊ ಅದೇ ಈ ಸೈಡ್ ಮಾಡಬೇಕು ಅಂದರೂ ಕೂಡ ಇವಾಗ ನಿಮಗೆ 11 12 13 ಆ ಥರ ಇರುತ್ತೆ. ಸೊ ಯಾವ ನಂಬರ್ ಇದ್ದರೂ ಕೂಡ ಅದನ್ನು ಮಾಡ್ಬೋದು.
ಇವಾಗ 18 ಮಾಡಬೇಕು ಅಂದರೆ ಜಸ್ಟ್ 18 ಒಂದೇ ಒಂದು ಕಾರ್ಡ್ ಇಟ್ಟರೆ ಆಯಿತು, ಆ ಥರ. ಸೊ ನೋಡಿ ಇಲ್ಲಿ ನಿಮಗೆ 1 2 3 4 5 6 7 8 9ವರೆಗೂ ಇಲ್ಲಿದೆ. ಅದಾದಮೇಲೆ ನಿಮಗೆ 10 ಅನ್ನೋದು ಇಲ್ಲಿ ಬರುತ್ತೆ, 11 12 13 14 ಈ ಥರ 19ವರೆಗೂ ಇಲ್ಲಿ ಬರುತ್ತೆ. ಅದಾದಮೇಲೆ 20 ಆದಮೇಲೆ ನಂಬರ್ಸ್ ಹೆಂಗೆ, 21 ಬೇಕು ಅಂದ್ಕೊಳ್ಳಿ, 20 ಇಲ್ಲಿರುತ್ತೆ, 1 ಇಲ್ಲಿರುತ್ತೆ. 22 ಬೇಕು ಅಂದ್ಕೊಳ್ಳಿ, 20 ಇಲ್ಲಿರುತ್ತೆ, 2 ಇಲ್ಲಿರುತ್ತೆ. 23 24 24 ಈ ಥರ. ಅರ್ಥ ಆಯ್ತಾ? ಈ ಕಾರ್ಡ್ಸ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ನಂಬರ್ನ ಬರಿಬೇಕು. ಓಕೆ, ಮೈ ರೋಲ್ ನಂಬರ್ ಈಸ್, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ರೋಲ್ ನಂಬರು 45 ಇರುತ್ತೆ ಅಂದ್ಕೊಳ್ಳಿ, 45. ಅವಾಗ ಏನು ಮಾಡ್ತೀನಿ ನಾನು, 40 ಇಲ್ಲಿಂದ ತೊಗೊಳ್ತೀನಿ, 5 ಇದನ್ನು ತೊಗೊಳ್ತೀನಿ, 45 ಆಗುತ್ತೆ. ಸೊ ಮೈ ರೋಲ್ ನಂಬರ್ ನೇಮ್ ಹ್ಯಾಸ್ ಡ್ಯಾಶ್ ಲೆಟರ್ಸ್. ಎಷ್ಟು ಲೆಟರ್ಸ್ ಇದೆ ಅದರಲ್ಲಿ? 40ಅಲ್ಲಿ 3 1 2 3 4 5 ಇದೆ, 5ಅಲ್ಲಿ 1 2 3 4 ಇದೆ. ಸೊ ಟೋಟಲಾಗಿ 9 ಲೆಟರ್ಸು ಇದೆ ಅದರಲ್ಲಿ 45ಅಲ್ಲಿ. ರೈಟ್ ಸಮ್ ನಂಬರ್ಸ್ ಆ್ಯಂಡ್ ದರ್ ನಂಬರ್ ನೇಮ್ಸ್ ಇನ್ ಯುವರ್ ನೋಟ್ಬುಕ್. ಹೌ ಮೆನಿ ಲೆಟರ್ಸ್ ಡಸ್ ಈಚ್ ಹ್ಯಾವ್? ಸೊ 2 ಕ್ವಶನ್ ಪಾರ್ಟ್ ಇದೆ. ಒಂದಷ್ಟು ನಂಬರ್ಸ್ನ ಮತ್ತು ಅದರ ನಂಬರ್ ನೇಮ್ಸ್ನ ನಿಮ್ಮ ಬುಕ್ಕಲ್ಲಿ ಬರೀರಿ, ನೋಟ್ಬುಕ್ಕಲ್ಲಿ. ಓಕೆನಾ? ಅದರಲ್ಲಿ ಒಂದೊಂದು ಲೆಟ್ರಲ್ಲಿ ಅಂದರೆ ಒಂದೊಂದು ನಂಬರಲ್ಲೂ ಎಷ್ಟು ಲೆಟರ್ಸ್ ಇದೆ ಅಂತಲೂ ಸಪ್ರೇಟಾಗಿ ಬರೀರಿ. ನೋಡಿ ಇಲ್ಲೊಂದು ಬರೆದಿದ್ದಾರೆ. ತೇಜಿ ಆ್ಯಂಡ್ ಜೋಜೋ ಮೇಡ್ ದಿ ನಂಬರ್ 56. ಸೊ ತೇಜಿ ಮತ್ತು ಜೋಜೋ ನಂಬರ್ 56ನ ಮಾಡಿದ್ರು. ಇಲ್ಲಿದೆ ನೋಡಿ ಈ ಥರ. ಇಟ್ ಹ್ಯಾಸ್ 8 ಲೆಟರ್ಸ್. ಇದರಲ್ಲಿ 8 ಲೆಟರ್ಸ್ ಇದೆ. ಇಲ್ಲಿ 5, ಇಲ್ಲಿ 3, 8 ಆಯಿತು. ರೈಟ್ ಅದರ್ ನಂಬರ್ ಬಿಟ್ವೀನ್ 1 ಆ್ಯಂಡ್ 99 ದಟ್ ಹ್ಯಾವ್ 8 ಲೆಟರ್ಸ್. ಈಗ 1ಇಂದ 99ವರೆಗೂ ನೀವು ನಂಬರ್ಸ್ ಬರೀರಿ, ಇನ್ನೂ ಒಂದು 4-5. ಅದರಲ್ಲಿ 8 ಲೆಟರ್ಸೇ ಇರಬೇಕು. ಓಕೆನಾ? ಜಾಸ್ತಿ ಇರಬಾರ್ದು, ಆ ಥರದ್ದು. ಸೊ ಅವಾಗ ಏನು ಮಾಡ್ಬೇಕು ನಾವು, ಒಂದಿಲ್ಲೇ ಕೊಟ್ಟಿದ್ದಾರೆ ನೋಡಿ, FORTY 45 ಇದೆ, TWO 2 ಇದೆ, 42 ಆಯಿತು. ನೆಕ್ಸ್ಟ್ ಇನ್ನು ಆ ಥರದ್ದು ಯಾವುದಿದೆ ನೋಡೋಣ. ಇವಾಗ 30 THIRTY 36 ಇದೆ. 6 ಇನ್ನು 2 ಇರಬೇಕು, 2 ಇರೋಂಥದ್ದು ಯಾವುದೂ ಇಲ್ಲ. ಓಕೆ, ಅದನ್ನು ತೊಗೊಳ್ಳೋದೇ ಬೇಡ. ನೆಕ್ಸ್ಟು 40 ಇದೆ, FORTY 40 ಇದೆ, 5 ಆಯಿತು. ಇನ್ನು 3 ಇರೋವಂಥದ್ದು. ಸೊ 41 ತೊಗೊಬೋದು, 42 ತೊಗೊಬೋದು, 46 ತೊಗೊಬೋದು, ಇಷ್ಟು ತೊಗೊಬೋದು. ಸೊ 41 42 46. ಸೊ 41 42 ಅಲ್ಲೇ ಕೊಟ್ಟಿದ್ದಾರೆ. ಸೊ 46. ಸೊ ಇದನ್ನು ಹಿಂಗೆ ಬರೀರಿ ನೀವು ಇಲ್ಲಿ. ಓಕೆನಾ? ಇನ್ನು ಯಾವ್ಯಾವ್ದಿರುತ್ತೆ 8 ಲೆಟರ್ದು ನೋಡೋಣ. ಈಗ ಇಲ್ಲಿ 50 ಇದೆ, 1 2 3 4 5 ಲೆಟರ್ ಇದೆ. ಇನ್ನು 3 ಇರೋವಂಥದ್ದು ಬೇಕು. 51 ಮಾಡ್ಬೋದು, 52 ಮಾಡ್ಬೋದು, 56 ಮಾಡ್ಬೋದು. ಓಕೆನಾ? ಇನ್ನು ಕಮ್ಮಿದು ಯಾವ್ದಾದ್ರು ಮಾಡ್ಬೋದಾ? ಯಾವುದೂ ಆಗಲ್ಲ. ಸೊ 51 52 56. ಸೊ ಇಲ್ಲಿ 51 52 56 ಅಂತ ಬರ್ಕೊಂಬಿಡಿ, ಕನ್ಫ್ಯೂಸ್ ಆಗದೆ ಇರೋದಕ್ಕೆ. ಇಲ್ಲಿ ನಂದು ಹ್ಯಾಂಡ್ ರೈಟಿಂಗ್ ಸರಿ ಇರಲ್ಲ, ಮೌಸಲ್ಲಿ ಬರಿತಾ ಇದ್ದೀನಿ, ನೀವು ನೀಟಾಗಿ ಬರ್ಕೊಳ್ಳಿ. ಓಕೆ, 51 52 56. ನೋಡಿ ನಿಮ್ಮದು ಆಲ್ಮೋಸ್ಟ್ ಆಲ್ ಇದೇ ಬರುತ್ತೆ, ಬೇರೆ ಏನೂ ಬರಲ್ಲ, ಇಷ್ಟೇ. ಯಾಕಂದರೆ ನಮ್ಗೆ ಇದರಲ್ಲಿ ಕಮ್ಮಿ ಲೆಟ್ರ್ ಇರೋವಂಥದ್ದು 5. ಓಕೆನಾ? ಅದಕ್ಕಿಂತ ಕಮ್ಮಿ ಇರೋಂಥದ್ದು ಯಾವುದೂ ಇಲ್ಲ, ಎಲ್ಲ 6 ಲೆಟ್ರಿಂದನೇ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ 60ಇಂದನೂ ಸ್ಟಾರ್ಟ್ ಆಗುತ್ತೆ. ಇದನ್ನು ಯೂಸ್ ಮಾಡ್ಕೊಬೋದು. ನೀವು ಏನು ಮಾಡ್ಬೋದು, 61 62 66 ಅಂತ ಬರಿಬೋದು. ಓಕೆನಾ? ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಬರೀರಿ, ಆದರೆ ಟೋಟಲಾಗಿ 8 ಲೆಟರ್ಸೇ ಇರಬೇಕು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಡೂ. ರೈಟ್ ದಿ ನಂಬರ್ಸ್ ಬಿಟ್ವೀನ್ 1 ಆ್ಯಂಡ್ 99 ದಟ್ ಹ್ಯಾವ್ ದಿ ಲಾಂಗೆಸ್ಟ್ ನೇಮ್. ಈಗ 1ಗೂ 99ಗೂ ಮಧ್ಯದಲ್ಲಿರೋಂಥ ಒಂದು ನಂಬರ್ ನೇಮು, ಅರ್ಥ ಆಯ್ತಾ? ನಂಬರ್ಸ್ ಅಂದರೆ ನಂಬರ್ ನೇಮ್, ಅದು ಅದರಲ್ಲಿ ಲಾಂಗೆಸ್ಟ್ ನೇಮ್ ಇರೋವಂಥದ್ದು ಬರೀರಿ, 3 ಯಾವುದಾದ್ರು ಬರೀರಿ ಅಂತ. ಸೊ ಯಾವುದಿದೆ, ಇಲ್ಲೇ ಚಾರ್ಟ್ ಕೊಟ್ಟಿದ್ದಾರೆ ನೋಡ್ಬೋದು. ಇವಾಗ 1 2 3 4 5 6 7 8 9 ಲೆಟರ್ಸ್ ಇದೆ ಇದರಲ್ಲಿ. ಆಮೇಲೆ ಇದರಲ್ಲಿ 3 4 5 6 7 8 ಇದೆ, ಇದರಲ್ಲಿ 8 ಇದೆ, ಇದರಲ್ಲಿ 8 ಇದೆ. ಸೊ ಈ ಥರ ಸಿಂಗಲಾಗಿ ಹೋದರೆ ಇಷ್ಟೇ, ಅರ್ಥ ಆಯ್ತಾ? ಇಲ್ಲಿ ನಮ್ಗೆ ಕೇಳಿರೋದೇನು,
ಲಾಂಗೆಸ್ಟ್ ನೇಮ್ ಇರೋವಂಥದ್ದು ಬರೀರಿ ಅಂತ. ಸೊ ಲಾಂಗೆಸ್ಟ್ ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು, ಇದರಲ್ಲಿ ಲಾಂಗೆಸ್ಟ್ ಯಾವುದಿದೆ ನೋಡ್ಕೊಬೇಕು. ಸೊ ಇದೆಲ್ಲ 5 ಲೆಟ್ರದ್ದು, ಓಕೆನಾ. ಇದೆಲ್ಲ 6 ಲೆಟ್ರದ್ದು. ಇದರಲ್ಲಿ ಈ 70 ಅಂತಿದೆ ನೋಡಿ, ಇದು 1 2 3 4 5 6 7 ಲೆಟ್ರ್ ಇರೋವಂಥದ್ದು ಒಂದು ವರ್ಡ್ ಸಿಕ್ಕಿದೆ ನಮಗೀಗ ಇಲ್ಲಿ. ಇದಕ್ಕಿಂತ ಜಾಸ್ತಿ ಇರೋದು ಯಾವ್ದಾದ್ರು ಇದೆಯಾ? ಇಲ್ಲ, ಎಲ್ಲನೂ 6 ಇರೋದು 5 ಇರೋದೇ ಇದೆ. ಸೊ ಈ 70 ತೊಗೊಂಡು ಇದರಲ್ಲಿ ಯಾವುದು ಜಾಸ್ತಿ ಇರೋದು ಅದನ್ನು ತೊಗೊಬೇಕು. ಸೊ ಇದರಲ್ಲಿ ಯಾವ್ದು ಜಾಸ್ತಿ ಇರೋದು? ಜಾಸ್ತಿ ಅಂದರೆ 9, ಅರ್ಥ ಆಯ್ತಾ? ಇದು 9 ಇರೋವಂಥದ್ದು 17. ಸೊ 17 ಅಂತ ಬರೆಯೋಕ್ಕಾಗಲ್ಲ. 17 ಅಂತ ಆಗುತ್ತಾ? ಆಗಲ್ಲ. 15 ಅಂತ ಆಗುತ್ತಾ? ಆಗಲ್ಲ. 11 ಆಗಲ್ಲ. ಸೊ ಇವ್ಯಾವೂ ಕೂಡ ಆಗಲ್ಲ ನಮಗೆ, ಓಕೆನಾ. ಯಾವುದಾಗುತ್ತೆ? ಇವಾಗ ಈ ಸೈಡಿಗೆ ಬರಬೇಕು. 70 ಆಯಿತು. 70 ಇದರಲ್ಲಿ ಜಾಸ್ತಿ ಇರೋದು ಯಾವುದು? ಇವಾಗ 77ಅಲ್ಲಿ 5 ಇದೆ, ಇದರಲ್ಲೂ 5 ಇದೆ, ಇದರಲ್ಲಿ 4 ಇದೆ. ಸೊ 5 ಇರೋದು ಜಾಸ್ತಿ ಇರುತ್ತೆ. ಸೊ 77 ತೊಗೊಬೋದು ನಾವು. ಸೊ ಇಲ್ಲಿ 77 ಬರ್ಕೊಳ್ಳಿ. ಇನ್ಯಾವ್ದು ತೊಗೊಬೋದು? ಇಲ್ಲಿ 70 ಆಯಿತು. ಇಲ್ಲಿ 5 ಲೆಟ್ರ್ ಇರೋಂಥದ್ದು ಯಾವುದಿದೆ ಇನ್ನು? ಇದು 8 5 ಇದೆ, 4 ಇದೆ, 4 3 ಇದೆ ನೋಡಿ, ಇದು 5 ಲೆಟ್ರ್ ಇದೆ. ಸೊ 8 ಒಂದಿದೆ ನೋಡಿ, ಇದು 5 ಲೆಟ್ರದ್ದು. ಸೊ 78 ಹಾಕ್ಕೊಬೋದು ನೀವು. 78 ಹಾಕ್ಕೊಬೋದು. ಆಮೇಲೆ ಮತ್ತೆ 73 ಹಾಕ್ಕೊಬೋದು. 77 78 73 ಇಷ್ಟು ಹಾಕ್ಕೊಂಡ್ರೆ ನಮಗೆ ಹೈಯೆಸ್ಟ್ ಆಗುತ್ತೆ. ಸೊ 70 ಇದರಲ್ಲಿ ಇದೇ ಥರ ಬರಿಬೇಕು. ನಂಬರ್ ನೇಮ್ಸ್ ಏನು ಬರೆಯೋಂಗಿಲ್ಲ. ನಮ್ಗೆ ಲಾಂಗೆಸ್ಟ್ ಇರೋದನ್ನ ಅಲ್ಲಿ ನೋಡಿಕೊಂಡು ಇದು ಬರೆದ್ರೆ ಸಾಕು ನಂಬರ್ಸ್. ಮೈ ನಂಬರ್ ನೇಮ್ ಹ್ಯಾಸ್ 2 ವರ್ಡ್ಸ್. ಇವಾಗ ಇಲ್ಲೊಂದು ಕ್ವಿಜ್ ಥರ ಕೊಟ್ಟಿದ್ದಾರೆ ನೋಡಿ, ಪಜಲ್ ಟೈಪು. ಫೈಂಡ್ ಔಟ್ ಮೈ ನಂಬರ್ ನೇಮ್ ಆ್ಯಸ್ 2 ವರ್ಡ್ಸ್. ಈ ನಂಬರ್ ನೇಮಲ್ಲಿ 2 ವರ್ಡ್ಸ್ ಇದೆ, 2 ಪದಗಳಿದೆ. ದಿ ಫಸ್ಟ್ ವರ್ಡ್ ಆ್ಯಸ್ 6 ಲೆಟರ್. ಮೊದಲನೇ ವರ್ಡು 6 ಲೆಟರ್ಸ್ ಇದೆ. ಸೆಕೆಂಡ್ ವರ್ಡು 5 ಲೆಟರ್ಸ್ ಇದೆ. ಐ ಆಮ್ ವೆರಿ ನಿಯರ್ ಟು 100. ಹೂ ಆಮ್ ಐ? ನಾನು 100 ಅಲ್ಲ, 100 ಅಂತ ಹೇಳ್ತಾ ಇಲ್ಲ ಅವರು, ವೆರಿ ನಿಯರ್ ಅಂದರೆ 100ಗೆ ತುಂಬ ಹತ್ತಿರದಲ್ಲಿರ್ತೀನಿ. ಯಾರು ನಾನು ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲೇನು ಫೈಂಡ್ ಔಟ್ ಮಾಡಬೇಕು? ಫಸ್ಟ್ ವರ್ಡ್ 6 ಲೆಟ್ರ್ ಇರೋದು, ಆಮೇಲೆ 5 ಲೆಟ್ರ್ ಇರೋದು. ಸೊ ಇಲ್ಲಿಗೆ ಬಂದ್ವಿ ಅಂದರೆ ನಾವು ಎಲ್ಲ ಅಳಿಸ್ಕೊತೀನಿ, ನೀವು ಅದಕ್ಕೆ ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ. ಸೊ ಫಸ್ಟ್ ವರ್ಡು 6 ಲೆಟ್ರ್ ಇರೋವಂಥದ್ದು ಯಾವುದು ಅಂತ. ಸೊ ಇದರಲ್ಲಿ 6 ಲೆಟ್ರ್ ಇರೋವಂಥದ್ದು ಜಾಸ್ತಿ ಇರೋವಂಥದ್ದು ಯಾವುದು? ಯಾಕಂದರೆ ನಮಗೆ 100 ಹತ್ರ ಬರಬೇಕು, ಅರ್ಥ ಆಯ್ತಾ? ಸೊ 26 ಲೆಟ್ರು, 36 ಲೆಟ್ರು, 45 ಲೆಟ್ರು, 5 ಲೆಟ್ರು, 5 ಲೆಟ್ರು, ಇದು 7 ಲೆಟ್ರು, ಇದು ಬೇಡ, ಇದು ಒಂದು 6 ಲೆಟ್ರು. ಸೊ ಇದು 6 ಲೆಟ್ರು. ಇದರಲ್ಲಿ ಇವಾಗ 20 30 70 ಇಲ್ಲ 80 90, ಇದರಲ್ಲಿ ಹೈಯೆಸ್ಟ್ ಯಾವುದು? 90. ಸೊ ಇದು ಹೈಯೆಸ್ಟ್ 6 ಲೆಟ್ರದ್ದು, ಓಕೆನಾ. ನೆಕ್ಸ್ಟ್ ಏನು ಕೇಳಿದ್ದಾರೆ ನಮಗೆ? ಸೆಕೆಂಡ್ ವರ್ಡ್ ಆ್ಯಸ್ 5 ಲೆಟರ್. ಸೆಕೆಂಡ್ ವರ್ಡು 5 ಲೆಟ್ರ್ ಇದೆ. ಸೊ ಸೆಕೆಂಡ್ ವರ್ಡಲ್ಲಿ 5 ಲೆಟ್ರ್ ಇರೋದು ನೋಡಿ, ಇದೆಲ್ಲ ಆಗಲ್ಲ. ಯಾಕಂದರೆ 90 10 90 11 ಯಾವ ಆಗಲ್ಲ. ಸೊ ಇದು ನಾವು ನೋಡೋಕ್ಕೆ ಹೋಗಲ್ಲ. ಇದರಲ್ಲಿ ಮಾತ್ರ ನೋಡಬೇಕು. ಇದರಲ್ಲಿ ನಾವೇನು ಮಾಡಬೇಕು? 5 ಲೆಟ್ರ್ ಇರೋವಂಥ ವರ್ಡ್ ನೋಡಬೇಕು. ಸೊ 5 ಲೆಟ್ರ್ ಇರೋವಂಥದ್ದು ಯಾವ್ಯಾವುದಿದೆ? ಇದಿದೆ 5 ಲೆಟ್ರ್ ಇರೋವಂಥದ್ದು, ಆಮೇಲೆ 7 ಇದೆ, ಆಮೇಲೆ 8 ಇದೆ. ಇದಿಷ್ಟು 5 ಲೆಟ್ರ್ ಇರೋವಂಥದ್ದು. ಈಗ ಇವ್ರು ಇನ್ನೊಂದೇನು ಕೇಳಿದ್ದಾರೆ? ನಿಯರೆಸ್ಟ್ ಟು 100 ಅಂತ ಕೇಳಿದ್ದಾರೆ. 100ಗೆ ತುಂಬ ಹತ್ತಿರದಲ್ಲಿದ್ದೀನಿ ಅಂತ. ಸೊ ನಾವೇನು ಮಾಡಬೇಕು? 90ಗಿಂತ ಜಾಸ್ತಿ ಇರೋವಂಥದ್ದು ನಾವು ನೋಡಬೇಕು. ಸೊ 7 ಇದೆ, 3 ಇದೆ, 7 ಇದೆ, 8 ಇದೆ. ಮೂರರಲ್ಲಿ ಯಾವುದು ಹತ್ರ ಇದೆ 100ಗೆ? 93ನಾ, 97ನಾ, 98ಆ? 98. ಸೊ ಇಲ್ಲಿಂದ 90 ತೊಗೊತೀವಿ, ಇಲ್ಲಿಂದ 8 ತೊಗೊತೀವಿ, 98 ಅಂತ ಬರಿತೀವಿ. ಸೊ ಇಲ್ಲಿ 98 ಅಂತ ಬರಿತೀವಿ, ಹಿಂಗೂ ಬರಿಬೋದು. ಇದು 8, ಓಕೆನಾ. ಸೊ ಇಲ್ಲಿಂದ 90, ಇಲ್ಲಿಂದ 8. ನೆಕ್ಸ್ಟ್ ಫೈಂಡ್ ಔಟ್ ಮೈ ಫ್ರೆಂಡ್ಸ್ ಆ್ಯಂಡ್ ಐ ಆರ್ ದಿ ನಂಬರ್ಸ್ ಫ್ರಮ್ 63 to 78. ಸೊ ಇವ್ರ ಫ್ರೆಂಡ್ಸು ಮತ್ತು ಇವರು ಮಧ್ಯದಲ್ಲಿರೋಂಥ ಒಂದು ನಂಬರು ಹೇಳ್ತಾ ಇದೆ. ಈ ನಂಬರ್ಸ್ ಯಾವುದು? 63ಗೂ 78ಗೂ ಮಧ್ಯದಲ್ಲಿರೋ ನಂಬರ್ಸ್.
ಮೈ ನಂಬರ್ ನೇಮ್ ಈಸ್ ದಿ ಸ್ಮಾಲೆಸ್ಟ್ ಅಮಾಂಗ್ ಆಲ್ ಮೈ ಫ್ರೆಂಡ್ಸ್. ಹೂ ಆಮ್ ಐ. ಸೊ ಇಲ್ಲಿ ಈ 63ಗೂ ಮತ್ತು 78ಗೂ ಮಧ್ಯದಲ್ಲಿರೋಂಥ ಒಂದು ನಂಬರು, ಅದು ತುಂಬ ಶಾರ್ಟ್. ಎಲ್ಲ ಇದರ ಮಧ್ಯೆ ಇರೋಂಥ ಎಲ್ಲ ನಂಬರ್ಗೂ ತುಂಬ ಶಾರ್ಟೆಸ್ಟ್ ನಂಬರು, ಅದು ಯಾವುದು ಅಂತಂದ್ಬಿಟ್ಟು. ಸೊ ನಾವು ಫಸ್ಟ್ ಏನು ಮಾಡ್ಕೊಬೇಕು, 63, 78 ಇದೆಯಲ್ಲ, ಸೊ ಇಲ್ಲಿ ಫುಲ್ ಅಳಿಸ್ಬಿಡ್ತೀನಿ. ಸೊ 63ಗೆ 60 ಬರುತ್ತೆ, ಓಕೆನಾ, ಮತ್ತು 78ಅಲ್ಲಿ 70 ಬರುತ್ತೆ. ಈಗ ಇವ್ರು ಕೇಳ್ತಾ ಇರೋದೇನಪ್ಪ ಅಂದರೆ ಶಾರ್ಟೆಸ್ಟ್ ಹೆಸರು ನಾವು ಹುಡುಕಬೇಕು 63ಗೂ 78ಗೂ ಮಧ್ಯದಲ್ಲಿ. ಇಲ್ಲಿ ಬರ್ಕೊತೀನಿ ನಾನು, 63ಗೂ 78ಗೂ ಮಧ್ಯದಲ್ಲಿ ಸುಮ್ಮನೆ ಬರ್ಕೊಳ್ಳೋದು ನಾನು ಗೊತ್ತಾಗೋಕ್ಕೆ. ಈಗ ಇವೆರಡರಲ್ಲಿ ಶಾರ್ಟೆಸ್ಟ್ ಯಾವುದು, 60. ಸೊ ಆ ನಂಬರ್ ನೇಮು 60ಇಂದನೇ ಶುರುವಾಗುತ್ತೆ. ಸೊ ಇದನ್ನು ಹೈಲೈಟ್ ಮಾಡ್ಕೊಳ್ಳೋಣ. ಆಮೇಲೆ ಇದು ಯಾವುದು ಮಾಡೋಕ್ಕಾಗಲ್ಲ, 60, 13, 60, 11 ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಬೇಡ ನಮಗೆ. 60 ಇಲ್ಲಿ ತೊಗೊಂಡಿದ್ದೀನಿ. ತುಂಬ ಚಿಕ್ಕ ನಂಬರ್ ಯಾವುದು ಇದರಲ್ಲಿ 1 ಇದೆ, 2 ಇದೆ, ಈ ಥರ ಎಲ್ಲ ಇದೆ. 3 ಲೆಟರ್ಸ್ದೇ ಇದೆಯಲ್ವಾ, 1, 2, 6 ಇವೆಲ್ಲ. ಅದರಲ್ಲಿ 1, 2, 6ಅಲ್ಲಿ ತುಂಬ ಕಮ್ಮಿ ಇರೋದು ಯಾವುದು, ಇದನ್ನ ನೋಡ್ಕೊಬೇಕು ನೀವು. ಓಕೆ, ನೋಡಿ, ಮೈ ಫ್ರೆಂಡ್ಸ್ ಆ್ಯಂಡ್ ಐ ಆರ್ ದಿ ನಂಬರ್ಸ್ ಫ್ರಮ್ 63 to 78. ಮೈ ನಂಬರ್ ನೇಮ್ ಈಸ್ ದಿ ಸ್ಮಾಲೆಸ್ಟ್ ಅಮಾಂಗ್ ಆಲ್ ಮೈ ಫ್ರೆಂಡ್ಸ್. ಸೊ 63ಗೂ 78ಗೂ ಮಧ್ಯದಲ್ಲಿರೋ ನಂಬರ್ ನಮಗೆ ಬೇಕಾಗಿರೋದು. ಸೊ ಇಲ್ಲೇನು 63ಗೂ 78ಗೂ ಮಧ್ಯದಲ್ಲಿರೋ ನಂಬರ್ ಬೇಕು. ಸೊ 61 ಆಗಲ್ಲ, ಅರ್ಥ ಆಯ್ತಾ? ಯಾಕೆ, 63ಗಿಂತ ಕಮ್ಮಿ ಇರೋದು. 62 ಆಗಲ್ಲ, ಯಾಕೆಂದರೆ ಇದು 63ಗಿಂತ ಕಮ್ಮಿ ಇರೋದು. ನೆಕ್ಸ್ಟು 63, ಇದು ಆಲ್ರೆಡಿ 5 ಲೆಟ್ರ್ ಇದೆ. ನೆಕ್ಸ್ಟು 64 4 ಲೆಟ್ರ್ ಇದೆ. 65 4 ಲೆಟ್ರು. 66 3 ಲೆಟರ್. ಸೊ ಇರೋದ್ರಲ್ಲಿ 3 ಲೆಟ್ರ್ ಇದೆ ಅಲ್ವಾ ಕಮ್ಮಿ. ಸೊ 66 ಅಂತ ಹಾಕ್ಕೊಂಡ್ರೆ, ಸೊ 66 is the shortest number name between 63 and 78. ಸೊ 66 ಅಂತ ಬರ್ಕೊಳ್ಳಿ, 66. ಓಕೆನಾ? ನೆಕ್ಸ್ಟ್, ಮೇಕ್ ಸಿಮಿಲರ್ ಪಜಲ್ಸ್ ಆಫ್ ಯುವರ್ ಓನ್ ಇನ್ ಯುವರ್ ನೋಟ್ಬುಕ್ ಆ್ಯಂಡ್ ಆಸ್ಕ್ ಯುವರ್ ಕ್ಲಾಸ್ಮೇಟ್ಸ್. ಸೊ ಇದೇ ಥರ ನೀವು ಎಷ್ಟೊಂದು ಪಜಲ್ಸ್ನೆಲ್ಲ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಆಟ ಆಡ್ರಿ ಕೇಳಿಬಿಟ್ಟು. ಓಕೆನಾ? ವೆಂಕಟ ನರಸಿಂಹರಾಜುವಾರಿ ಪೇಟ, ಇದು ಒಂದು ಊರ ಹೆಸರು. ಓಕೆನಾ? ವೆಂಕಟ ನರಸಿಂಹರಾಜುವಾರಿ ಪೇಟ ಅಂತ. ನಿಮ್ಗೆ ಓದಕ್ಕೆ ಫುಲ್ಲು ಗೊತ್ತಾಗಿಲ್ಲ ಅಂದರೆ ವೆಂಕಟ ನರಸಿಂಹ ರಾಜುವಾರಿ ಪೇಟ ಇಷ್ಟು ಮಾಡ್ಕೊಳ್ಳಿ. ಈಸ್ ದಿ ಪ್ಲೇಸ್ ಇನ್ ಇಂಡಿಯಾ ವಿತ್ ಲಾಂಗೆಸ್ಟ್ ನೇಮ್. ಈ ಪ್ಲೇಸ್ ಅನ್ನೋದು ಇಂಡಿಯಾದಲ್ಲೇ ತುಂಬ ಉದ್ದ ಇರುವಂಥ ಹೆಸರಿರುವಂಥ ಒಂದು ಊರು. ಇಟ್ ಈಸ್ ಲೊಕೇಟೆಡ್ ಇನ್ ಆಂಧ್ರ ಪ್ರದೇಶ್ ಕ್ಲೋಸ್ ಟು ದಿ ಬಾರ್ಡರ್ ಆಫ್ ತಮಿಳ್ನಾಡು. ಇದು ಆಂಧ್ರ ಪ್ರದೇಶಲ್ಲಿದೆ, ತಮಿಳ್ನಾಡು ಬಾರ್ಡರ್ ಹತ್ರದಲ್ಲಿ ಇರೋವಂಥದ್ದು. ಓಕೆನಾ? ನೆಕ್ಸ್ಟ್, ಇಬ್ ಇನ್ ಒಡಿಶಾ ಆ್ಯಂಡ್ ಒಡ್ ಇನ್ ಗುಜರಾತ್ ಆರ್ ದಿ ಪ್ಲೇಸಸ್ ಇನ್ ಇಂಡಿಯಾ ವಿತ್ ದಿ ಶಾರ್ಟೆಸ್ಟ್ ನೇಮ್ಸ್. ಸೊ ಲಾಂಗೆಸ್ಟ್ ನೇಮ್ ಇದಾಯಿತು ಅಂದರೆ ವೆಂಕಟ ನರಸಿಂಹರಾಜುವಾರಿ ಪೇಟ. ಶಾರ್ಟೆಸ್ಟ್ ನೇಮ್ ಯಾವುದಾಯಿತು, ಒಡಿಶಾದಲ್ಲಿರುವಂಥ ಇಬ್ ಅಂತ ಒಂದು ಊರು. ಅದೇ ಥರ ಗುಜರಾತಲ್ಲಿರುವಂಥ ಓಡ್ ಅಂತ ಒಂದು ಊರು. ಇವು ಸ್ಮಾಲೆಸ್ಟ್ ಅಥವಾ ಶಾರ್ಟೆಸ್ಟ್ ನೇಮ್ ಇರುವಂಥ ಊರುಗಳು. ತೇಜಿ ಆ್ಯಂಡ್ ಜೋಜೋ ಹ್ಯಾವ್ ಸಮ್ ಪಿಕ್ಚರ್ ಕಾರ್ಡ್ಸ್. ಇವರಿಬ್ಬರ ಹತ್ರನೂ ಕೆಲವು ಪಿಕ್ಚರ್ ಕಾರ್ಡ್ಸ್ ಇದೆ. ತೇಜಿ ಹ್ಯಾಸ್ ಪುಟ್ ದೀಸ್ 2 ಗ್ರೂಪ್ಸ್ ಲೈಕ್ ದಿಸ್. ತೇಜಿ ಏನು ಮಾಡ್ತಾಳೆ, 2 ಗ್ರೂಪ್ಸ್ನ 2 ಗ್ರೂಪಾಗಿ ಮಾಡಿಬಿಟ್ಟು ಇದೊಂದು ಗ್ರೂಪು ಇದೊಂದು ಗ್ರೂಪಾಗಿ ಮಾಡಿದ್ದಾಳೆ. ಶಿ ಹ್ಯಾಸ್ ಗ್ರೂಪ್ ದಿ ಕಾರ್ಡ್ ಇಂಟು ದೋಸ್ ದಟ್ ಈಟ್ ಫುಡ್ ಆ್ಯಂಡ್ ದೋಸ್ ದಟ್ ಡು ನಾಟ್ ಈಟ್ ಫುಡ್. ಇವಾಗ ಅವಳು ಹೆಂಗೆ ಮಾಡಿದ್ದಾಳೆ ನೋಡಿ, ಇದನ್ನು ಮತ್ತು ಈ ಥರದನ್ನು ತೊಗೊಂಡು ಇದನ್ನೊಂದು ಗ್ರೂಪು ಮಾಡಿದ್ದಾಳೆ. ಹೆಂಗೆ ಮಾಡಿದ್ದಾಳೆ ಅಂದರೆ, ಶಿ ಹ್ಯಾಸ್ ಗ್ರೂಪ್ ದಿ ಕಾರ್ಡ್ಸ್ ಇಂಟು ದೋಸ್ ದಟ್ ಈಟ್ ಫುಡ್, ಅಂದರೆ ಯಾವುದು ಊಟ ಮಾಡುತ್ತೆ ಅದೆಲ್ಲ ಒಂದು ಕಡೆ, ಯಾವುದು ಊಟ ಮಾಡಲ್ಲ ಅದೆಲ್ಲ ಒಂದು ಕಡೆ ಅಂತಂದ್ಬಿಟ್ಟು ಮಾಡಿದ್ದಾಳೆ. ನೋಡಿ, ಅವಳು ಮಾಡಿರೋದ್ರಲ್ಲಿ ಇದೆಲ್ಲ ಊಟ ತಿನ್ನಲ್ಲ ಇವು. ಓಕೆ, ಇದು ಎಲ್ಲ ಊಟ ತಿನ್ನುತ್ತೆ ಈ ಥರ. ಜೋಜೋ ಆಸ್ ಅರೇಂಜ್ಡ್ ದಿ ಸೇಮ್ ಕಾರ್ಡ್ಸ್ ಡಿಫ್ರೆಂಟ್ಲಿ. ಜೋಜೋ ಏನು ಮಾಡಿದ್ದಾನೆ, ಅದೇ ಕಾರ್ಡ್ಸ್ನ ಬೇರೆ ಥರ ಅರೇಂಜ್ ಮಾಡಿದ್ದಾರೆ. ಓಕೆನಾ? ನೋಡಿ ಇಲ್ಲಿ ಈ ಥರ. ಸೊ ಇವ್ರು ಹೆಂಗೆ ಮಾಡಿದ್ದಾರೆ, ಯಾವ ಕಾರ್ಡ್ಸಲ್ಲಿರೋಂಥ ವಸ್ತುಗಳು ಅಥವಾ ಅನಿಮಲ್ಸು ಹಾರಾಡುತ್ತೆ, ದೋಸ್ ದಟ್ ಫ್ಲೈ ಇದೆಲ್ಲ ಒಂದು ಗ್ರೂಪು. ದೋಸ್ ದಟ್ ಕಾಂಟ್ ಫ್ಲೈ ಹಾರಾಡೋಕ್ಕಾಗಲ್ಲ ಅದೆಲ್ಲ ಒಂದು ಗ್ರೂಪು. ಸೊ ಈ ಥರ 2 ಗ್ರೂಪಾಗಿ
ಡಿವೈಡ್ ಮಾಡಿದ್ದಾನೆ. ವಾಟ್ ಈಸ್ ಕಾಮನ್ ಇನ್ ಈಚ್ ಆಫ್ ದಿ ಗ್ರೂಪ್ ಜೋಜೋ ಹ್ಯಾಸ್ ಮೇಡ್. ಇದರಲ್ಲಿ ಏನಿದೆ ಗ್ರೂಪ್ ಅಂದರೆ ದೋಸ್ ದಟ್ ಕ್ಯಾನ್ ಫ್ಲೈ ಆ್ಯಂಡ್ ದೋಸ್ ದಟ್ ಕೆನಾಟ್ ಫ್ಲೈ. ದೋಸ್ ದಟ್ ಕ್ಯಾನ್ ಫ್ಲೈ and those that can't fly. Okay. Given below are pictures of some household objects. ಈಗ ಇಲ್ಲೊಂದು ಮನೆಯಲ್ಲಿರುವಂಥ ವಸ್ತುಗಳದ್ದು ಒಂದಷ್ಟು ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ಇಲ್ಲಿದೆ. ರೈಟ್ ದಿ ನೇಮ್ಸ್ ಆಫ್ ದಿ ಅಬೋವ್ ಆಬ್ಜೆಕ್ಟ್ಸ್ ಇನ್ 2 ಗ್ರೂಪ್ಸ್ ಗಿವನ್ ಬಿಲೋ. ಸೊ ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ, ಅದನ್ನು 2 ಗ್ರೂಪ್ಗಳಾಗಿ ನೀವು ಡಿವೈಡ್ ಮಾಡಬೇಕು. ಯಾವ ಥರ ಡಿವೈಡ್ ಮಾಡಬೇಕು? ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ. ಥಿಂಗ್ಸ್ ದಟ್ ನೀಡ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಥಿಂಗ್ಸ್ ದಟ್ ಡೋಂಟ್ ನೀಡ್ ಎಲೆಕ್ಟ್ರಿಸಿಟಿ. ಅಂದರೆ ಯಾವ್ಯಾವುದಕ್ಕೆ ಕರೆಂಟ್ ಬೇಕು ವರ್ಕ್ ಆಗೋದಕ್ಕೆ ಅದೆಲ್ಲ ಒಂದು ಕಡೆ ಲೆಫ್ಟ್ ಸೈಡ್ ಬರೀರಿ, ಯಾವ್ಯಾವುದಕ್ಕೆ ಕರೆಂಟ್ ಬೇಡ ವರ್ಕ್ ಆಗೋದಕ್ಕೆ ಅದೆಲ್ಲ ರೈಟ್ ಸೈಡ್ ಬರೀರಿ. ಸೊ ಟಿ ವಿ ಕರೆಂಟ್ ಬೇಕಲ್ವಾ, ಸೊ ಇಲ್ಲಿ ಬರೀರಿ ಟಿ ವಿ ಅಂತ. ನೆಕ್ಸ್ಟ್ ಚೇರ್ ಕರೆಂಟ್ ಬೇಕಾ ಬೇಡ, ಸೊ ಇಲ್ಲಿ ಬರೀರಿ ಚೇರ್ ಅಂತ. ನೆಕ್ಸ್ಟು ಲ್ಯಾಂಪ್ ಕರೆಂಟ್ ಬೇಕು, ಸೊ ಇಲ್ಲಿ. ನೆಕ್ಸ್ಟ್ ಬೆಡ್ ಕರೆಂಟ್ ಬೇಡ. ಕ್ಲಾಕ್ ಕರೆಂಟು ಬೇಡ ನಮಗೆ, ಕ್ಲಾಕ್ಗೆ ಶೆಲ್ಲಲ್ಲೇ ಓಡೋದು ಅದಕ್ಕೆ. ಓಕೆ, ಇದು ಬೇಕು ಅಂತಲೇ ಬರೆಯೋಣ ಬಿಡಿ, ಯಾಕಂದರೆ ಅದು ಶೆಲ್ಲು ಕೂಡ ಕರೆಂಟೇ ಅಲ್ವಾ, ಸೊ ಹಾಗೆ ಬರೆಯೋಣ. ನೆಕ್ಸ್ಟು ಫ್ಯಾನ್ ಕರೆಂಟ್ ಬೇಕು. ನೆಕ್ಸ್ಟು ಪಿಲ್ಲೋ ಕರೆಂಟ್ ಬೇಡ. ಬ್ಲ್ಯಾಂಕೆಟ್ ಕರೆಂಟ್ ಬೇಡ. ಬ್ಲ್ಯಾಂಕೆಟ್ ಅಂತಲೂ ಕರಿಬೋದು, ಬೆಡ್ಶೀಟ್ ಅಂತಲೂ ಕರಿಬೋದು, ಅದು ಕರೆಂಟ್ ಬೇಡ ಅದಕ್ಕೆ. ಓಕೆನಾ? ಸೊ ಈಗ ನಾವು 2 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ, ಕರೆಂಟ್ ಯೂಸ್ ಮಾಡೋವಂಥದ್ದು, ಕರೆಂಟ್ ಯೂಸ್ ಮಾಡದೇ ಇರೋವಂಥದ್ದು ಅಂತ. ಗ್ರೂಪ್ ದಿ ಆಬ್ಜೆಕ್ಟ್ಸ್ ಗಿವನ್ ಅಬೌಟ್ ಡಿಫ್ರೆಂಟ್ಲಿ, ರೈಟ್ ದಮ್ ಡೌನ್ ಇನ್ ದಿ ಸ್ಪೇಸ್ ಗಿವನ್ ಬಿಲೋ. ನೀವು ಇದೇ ಆಬ್ಜೆಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ಬೇರೆ ಥರ ಏನಾದರೂ ನೀವು ಇದು ಮಾಡ್ಬೋದು, ಅಂದರೆ ಕ್ಯಾಟಗರೈಸ್ ಮಾಡ್ಬೋದು. ನೋಡಿ ನಿಮ್ಗೆ ಯಾವ ಥರ ಕ್ಯಾಟಗರೈಸ್ ಆಗುತ್ತೆ ಯೋಚನೆ ಮಾಡಿ ಒಂದು ಸರಿ. ಸೊ ನಾವು ಗ್ರೂಪ್ ಮಾಡಿದ್ರೆ ಇದನ್ನು ಯಾವ ಥರ ಮಾಡ್ಬೋದು, ಯಾವ್ಯಾವುದು ನಮಗೆ ಮಲಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದೆಲ್ಲ ಒಂದು ಗ್ರೂಪ್ ಮಾಡ್ಬೋದು. ಬ್ಲ್ಯಾಂಕೆಟ್ಟು, ಪಿಲ್ಲೋ ಮತ್ತು ಬೆಡ್. ಯಾವ್ಯಾವುದು ನಮ್ಮ ಮಲಗೋದಕ್ಕೆ ಹೆಲ್ಪ್ ಮಾಡಲ್ಲ ಅದನ್ನು ನಾವು ಒಂದು ಗ್ರೂಪ್ ಮಾಡ್ಬೋದು. ಟಿ ವಿ, ಚೇರು, ಕ್ಲಾಕು, ಫ್ಯಾನು ಮತ್ತು ಲ್ಯಾಂಪು, ಈ ಥರ. ಓಕೆನಾ? ಅದನ್ನು ಇಲ್ಲಿ ಬರೆದು ಬಿಡಿ. ಓಕೆ, ದಟ್ ಹೆಲ್ಪ್ ಅಸ್ ಸ್ಲೀಪ್, ದಟ್ ವೋಂಟ್ ಹೆಲ್ಪ್ ಅಸ್ ಸ್ಲೀಪ್ ಅಂತ. ಓಕೆನಾ? ಅದು ಬರೆದುಬಿಟ್ಟು ಅದರ ಹೆಸರುಗಳೆಲ್ಲ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಹೇರ್ ಸ್ಟೈಲ್ಸ್ ಅಂತ. ಮಾಲಾ ಈಸ್ ಗೋಯಿಂಗ್ ಟು ಸ್ಕೂಲ್. ಮಾಲಾ ಅನ್ನೋ ಹುಡುಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಅವ್ರ ಮದರ್ ಹ್ಯಾಸ್ ಕೋಮ್ಡ್ ಹರ್ ಹೇರ್. ಅವ್ರ ಮದರು ಅವ್ರ ಕೂದಲನ್ನ ಬಾಚಿದ್ದಾರೆ. ಮಾಲಾ ಹ್ಯಾಸ್ 2 ಪೋನಿಟೈಲ್ಸ್. ಮಾಲಾಗೆ 2 ಪೋನಿಟೈಲ್ಸ್ ಇದೆ. ಪೋನಿಟೈಲ್ಸ್ ನೋಡಿ ಈ ಥರ, ನೋಡಿ ಈ ಥರ ಹೇರ್ ಸ್ಟೈಲ್ ಇದೆ. ಲುಕ್ ಎಟ್ ದಿ ಚಿಲ್ಡ್ರನ್ ಇನ್ ಯುವರ್ ಕ್ಲಾಸ್. ನಿಮ್ಮ ಕ್ಲಾಸಲ್ಲಿ ಸ್ಕೂಲಲ್ಲಿ ಮಕ್ಕಳನ್ನ ನೀವು ನೋಡ್ರಿ. ಆಲ್ ಚಿಲ್ಡ್ರನ್ ಕೋಮ್ ದರ್ ಹೇರ್ ಇನ್ ಡಿಫ್ರೆಂಟ್ ವೇಸ್. ಎಲ್ಲರೂ ಒಂದೊಂದು ಥರ ಅವರು ತಲೆ ಬಾಚ್ಕೊತಾರೆ. ಓಕೆನಾ? ನೋಡಿ ಇಲ್ಲಿ ಈ ಥರ ತಲೆ ಕೂದಲಿರೋರೊಬ್ರು, ಈ ಥರ ಇರೋರು, ಈ ಥರ ಸುಮಾರು ಜನ ಇರ್ತಾರೆ. ಆಲ್ ಚಿಲ್ಡ್ರನ್ ಕೋಮ್ ದರ್ ಹೇರ್ ವೆರಿ ಡಿಫ್ರೆಂಟ್ಲಿ. ಆಲ್ ಚಿಲ್ಡ್ರನ್ ಕೋಮ್ ದರ್ ಹೇರ್ ಇನ್ ಡಿಫ್ರೆಂಟ್ ವೇಸ್. ಲುಕ್ ಆ್ಯಂಡ್ ರೈಟ್ ಡೌನ್. ಸೊ ಈ ಥರ ಈಗ ನೀವು ನಿಮ್ಮ ಸುತ್ತಮುತ್ತ ನೋಡಿಬಿಟ್ಟು ಯಾವ್ಯಾವ ಥರ ಹೇರ್ ಸ್ಟೈಲ್ ಹಾಕಿದ್ದಾರೆ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಎಷ್ಟು ಜನ ಆ ಥರ ಹೇರ್ ಸ್ಟೈಲ್ ಹಾಕಿದ್ದಾರೆ ಆ ಹೆಸರು, ಆ ನಂಬರ್ಸ್ನ ಇಲ್ಲಿ ಬರೀರಿ. ಈಗ ಈ ಥರ ಸಿಂಗಲ್ ಹಿಂದೆಗಡೆಗೆ ಜುಟ್ಟು ಕಟ್ಟಿರ್ತಲ್ಲ ಆ ಥರ ಇದ್ದರು ಅಂತ ಒಂದಿಬ್ಬರು ಇದ್ದರು ಅಂದ್ಕೊಳ್ಳಿ, ಇಬ್ಬರು 2 ಅಂತ ಬರೀರಿ. ಇಲ್ಲಿ ಯಾರು ಈ ಥರ 2 ಜುಟ್ಟು ಹಾಕಿದ್ರು ಅಂದರೆ ಸ್ಕೂಲಲ್ಲಿ ಯೂಶ್ವಲಿ ಇದೇ ಥರನೇ ಹಾಕಿರ್ತಾರೆ. ಸೊ ಆ ಥರದವ್ರು ಇದ್ದರು ಅಂದರೆ ಅವ್ರು ಎಷ್ಟು ಜನ ಇದ್ದಾರೆ ಆ ಥರ ಅವ್ರ ನಂಬರ್ ಬರೀರಿ. ಈ ಥರ ಹೇರ್ ಸ್ಟೈಲ್ ಇದ್ದರೆ ಈ ಥರದವ್ರು ಒಬ್ಬರೇ ಇದ್ದರು ಅಂದರೆ ಒಬ್ಬರು ಅಂತ ಬರೀರಿ. ಈ ಥರ ಇರೋರು ಒಬ್ಬರು ಬರೀರಿ. ಈ ಥರ ಇರೋರು 3 ಜನ ಇದ್ದರೆ 3 ಜನ ಅಂತ ಬರೀರಿ. ಈ ಥರ ಇರೋರು ಎಷ್ಟು ಜನ ಇದ್ದರೆ ಅಷ್ಟು ಜನದ್ದು ಬರೀರಿ, ಈ ಥರ. ಓಕೆನಾ? ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ನಿಮ್ಗೆ ಇನ್ನೂ ಯಾವ್ದಾದ್ರು ಬೇರೆ ಚಾಪ್ಟರ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಫಾಲೋ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಬೇರೆ ಚಾಪ್ಟರ್ ಅಪ್ಲೋಡ್ ಮಾಡ್ತೀನಿ. ನಿಮಗಿನ್ನೂ ಹೈಯರ್ ಕ್ಲಾಸಸ್ದು ಏನಾದರೂ ಬೇಕು ಅಂತ ಹೇಳಿದ್ರೆ ಗ್ರೇಡ್ 6 ಆ್ಯಂಡ್ ಅಬೌವ್ ನಂದು ಟೀಚ್ ಕರ್ನಾಟಕ ಅನ್ನೋ ಚಾನಲ್ನ ಫಾಲೋ ಮಾಡಿ. ಅದರಲ್ಲಿ ನಿಮಗೆ ಹೈಯರ್ ಗ್ರೇಡಿಗೆ ಬೇಕಾಗಿರೋಂಥ ವಿಡಿಯೋಸ್ ಕೂಡ ಇರುತ್ತೆ. ಓಕೆ, ಬಾಯ್.